ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಇವತ್ತಿನ ದಿವಸ ನಾವು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಶ್ನೆನೂ ಖಚಿತ, 100% ತಮಗೆಲ್ಲ ಅಂಕನೂ ಖಚಿತ. ಈಗಾಗಲೇ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಟೆನ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಕಲಿತಿದ್ದೇವೆ. ಅಂಡ್ ನಿನ್ನೆ ಟೆನ್ಸಿನ ಮೇಲೆ, ವರ್ಬದ ಮೇಲೆ ಸ್ಯಾಂಪಲ್ ಕ್ವಶನ್ಸ್ ಗಳನ್ನು ಸಹಿತ ನಾವು ನೋಡಿದ್ದೇವೆ. ಇನ್ನು ಮುಂದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಟೆನ್ಸಿಗೇನು ಸಂಬಂಧಪಟ್ಟಿರ್ತಕ್ಕಂತಹ ಸ್ವಲ್ಪ ಅದರಲ್ಲಿ ಬಹಳಷ್ಟು ಉಪಯೋಗ ಆಗ್ತಕ್ಕಂತಹ ಒಂದು ಪ್ರಮುಖವಾದಂತಹ ಟಾಪಿಕ್ ಅನ್ನ ಇವತ್ತಿನ ದಿವಸ ನಾವೇನ್ ಮಾಡೋಣ ಅಂತಂದ್ರೆ ಕಲಿಯೋಣ. ಅಂಡ್ ದಾಟ್ ಈಸ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಸೊ ಈಗ ನಾವೇನ್ ಮಾಡಬಹುದು ಅಂತಂದ್ರೆ ಹಳೆಯ GPSTR ಕ್ವಶನ್ ಪೇಪರ್ದಲ್ಲಿನ ಎಲ್ಲ ಕ್ವಶನ್ಸ್ಗಳನ್ನ ನಾವು ಒಂದು ಸಲ ನೋಡಿಬಿಟ್ಟು ಯಾವ ತರಹದ ಪ್ಯಾಟರ್ನ್ ಅನ್ನ, ಟ್ರೆಂಡ್ ಅನ್ನ, ಈ ಕ್ವಶನ್ ಅನ್ನ ಕೇಳ್ತಕ್ಕಂತಹ ಟ್ರೆಂಡ್ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೋದು ಅಂತಂದ್ರೆ ನೋಡ್ಕೊಂಡು ಮುಂದೆ ನಾವೇನ್ ಮಾಡೋಣ ಅಂತಂದ್ರೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿ ಡಿಫರೆಂಟ್ ಆಗಿ ಏನ್ ಮಾಡೋಣ ಅಂತಂದ್ರೆ ಸ್ಟಡಿ ಮಾಡೋಣ. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಅಂಕ ಖಚಿತ, ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಅಂಡ್ ಇವತ್ತಿನ ದಿವಸ ನಾವು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನ ಅಭ್ಯಾಸ ಮಾಡೋಣ. ಅಂಡ್ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಸಾಲೆ ಏನು, ಏನೇನು ನಮ್ಮ ತಯಾರಿ ಇರಬೇಕು, ಈಗಾಗಲೇ ನಾವು ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸಿ ಹೌ ಈಸಿ ಇಟ್ ಬಿಕಮ್ಸ್ ಟು ಯು. ಸೊ ವೆಲ್ಕಮ್ ಬ್ಯಾಕ್ ಟು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಸೊ ಈ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ಗೆ ನಾವು ಹೋಗಬೇಕಾದ ಸಂದರ್ಭದಲ್ಲಿ ನಾವೇನ್ ಮಾಡುವಂತಂದ್ರೆ ಕ್ವಶನ್ ಪೇಪರ್ದಲ್ಲಿ ಏನ್ ಟ್ರೆಂಡ್ ಇದೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಟ್ರೆಂಡ್ ಇನ್ ದ ಕ್ವಶನ್ ಪೇಪರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅಂತಂದ್ರೆ ಎಕ್ಸಾಮಿನರ್ ಮನಸ್ಸಿನಲ್ಲಿ ಏನಿರುತ್ತೆ ನೋಡೋಕೆ ನಮಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸೇ ಸರಿ, ಆದ್ರೆ ಅದನ್ನ ಕೇಳ್ತಕ್ಕಂತಹ ಶೈಲಿ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಬಿಟ್ರೆ ನಾವು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ದಲ್ಲಿ ಹೇಗೆ ಎಕ್ಸಾಮ್ ಬರೋದ್ರಷ್ಟರಲ್ಲಿಯೇ ತಯಾರಾಗಿರಬೇಕು ಅನ್ನೋದು ನಮಗೇನಾಗುತ್ತೆ ಅಂತಂದ್ರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ನಿಮಗಾಗಿ GPSTR ಕ್ವಶನ್ ಪೇಪರ್ದಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನ ಯಾವ್ಯಾವ ತರಹದ, ಯಾವ್ಯಾವ ಫಾರ್ಮ್ಯಾಟ್ಗಳು, ಯಾವ್ಯಾವ ಮಾಡೆಲ್ಗಳನ್ನ ಕೇಳಿದ್ದಾರೆ ಅನ್ನೋದರ ಕುರಿತು ಒಂದು ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ದೀಸ್ ಆರ್ exclusive questions from GPSTR question papers. Look at this. So topic is active voice, passive voice, and ಇಲ್ಲಿ ನೋಡಿ questions on active voice, passive voice from previous question papers. Okay, so let us look at the first question. ಇಲ್ಲಿ ನೋಡಿ ನಮಗೆ ಏನ್ ಮಾಡ್ತಾರೆ ಅಂತಂದ್ರೆ he gives a question. ಇಲ್ಲೊಂದು ಕ್ವಶನ್ ಕೊಡ್ತಾರೆ, ಒಂದೇನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಕೊಡ್ತಾರೆ. he reads a story book. the passive voice of the above sentence is ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು, ಅಂದ್ರೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅನ್ನು ಕೊಟ್ಬಿಟ್ಟು ಈ ಮೇಲಿನ ಸೆಂಟೆನ್ಸ್ ನ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಯಾವುದಿದೆ ಅಂತ ಹೇಳಿ ನಮಗೆ ಇಲ್ಲಿ 4 ಆಪ್ಷನ್ಸ್ ಗಳನ್ನ ಕೊಡ್ತಾರೆ. ಈ 4ರಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಸರಿಯಾದಂತಹ ಆಪ್ಷನ್ ಅನ್ನ ಸಿಲೆಕ್ಟ್ ಮಾಡಬೇಕು. ಸೊ ಇದು ಮಾಡೆಲ್ ನಂಬರ್ 1 ಆಯ್ತು. ಓಕೆ, ಅಂದ್ರೆ ನಮ್ಗೆ ಕೊಟ್ಟಂತದ್ದೇನು ಆಕ್ಟಿವ್ ವಾಯ್ಸ್ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದ್ರದ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಏನಿದೆ ಅನ್ನೋದನ್ನ ಕೇಳ್ತಾರೆ. ಇನ್ನು ಎರಡನೇದು ನೋಡಿ, ದೇ ರೈಟ್ ಆಲ್ ದ ಆನ್ಸರ್ಸ್ ಸೇಮ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೌವ್ ಸೆಂಟೆನ್ಸಸ್. ಇದರ ಅರ್ಥ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ನಮಗೆ ಮಾಡೋಕ್ಕೆ ಬರಬೇಕು. ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಒಂದನ್ನ ಗುರುತ ಹಿಡಬೇಕು. he is playing football. the passive voice of the above sentences ಅಂತಂದ್ರೆ ಇದು ಮೋಸ್ಟ್ ಪಾಪ್ಯುಲರ್ ಪ್ಯಾಟರ್ನ್ ಆಫ್ ಆಸ್ಕಿಂಗ್ ದ ಕ್ವೆಶ್ಚನ್, ಪ್ಯಾಸಿವ್ ವಾಯ್ಸ್ ಅಂಡ್ ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಆದಂಗೆ ಆಯ್ತು. ಓಕೆ, ಲುಕ್ ದಟ್. ಇಲ್ಲಿ ನೋಡಿ, ಶಟ್ ದ ಡೋರ್, ದ ಪ್ಯಾಸಿವ್ ವಾಯ್ಸ್ ಈಸ್. ಇದರ ಅರ್ಥ ಏನು? ಇಲ್ಲಿ ನಮಗೆ ದೇರ್ ಆರ್ 5 kinds ಆಫ್ ಸೆಂಟೆನ್ಸಸ್. ಓಕೆ, ನಾವು 5 ಪ್ರಕಾರದ ಬೇರೆ ಬೇರೆ ತರದ ವಾಕ್ಯಗಳಿವೆ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನ ಇಲ್ಲಿ ಬರಬಹುದು. ಇದರ ಅರ್ಥ ಏನು ಅಂತಂದ್ರೆ ನಮಗೆ ಈ ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸಸ್ ಮಾಡಕ್ಕೆ ಬರಬೇಕು, ನೆಗೆಟಿವ್ ಸೆಂಟೆನ್ಸಸ್ ಮಾಡಕ್ಕೆ ಬರಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಗಳನ್ನು ಮಾಡಕ್ಕೆ ಬರಬೇಕು, ಅಂಡ್ ಇಂಪರೇಟಿವ್ ಸೆಂಟೆನ್ಸಸ್ ಗಳನ್ನು ಪ್ಯಾಸಿವ್ ಫಾರ್ಮ್ ದಲ್ಲಿ ಬರಬೇಕು. ಇದರ ಅರ್ಥ ನಾವು ನಾಳೆ ಬಿಡಿಸುವಾಗ ಆ ಮಾಡೆಲ್ ಅನ್ನು ಸಹಿತ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಅದರ ನಿಯಮಗಳನ್ನ ಏನ್ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ಡಿಸ್ಕ್ರಿಪ್ಟಿವ್ ಗೆ ಹೋದಾಗ ಅಲ್ಲಿ ಏನ್ ಮಾಡಬಹುದು ಅಂತಾರೆ 2 ಸೆಂಟೆನ್ಸಸ್ ಗಳನ್ನು ಕೊಟ್ಟು
ಡೈರೆಕ್ಟ್ ಆಗಿ ನಮಗೇನ್ ಮಾಡ್ರಿ ಅಂತಂದ್ರೆ ಇದ್ರ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಅನ್ನು ಬರೀರಿ ಅಂತ ಕೊಡಬಹುದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ದಲ್ಲಿ ನಮಗೆ 4 ಆಪ್ಷನ್ಸ್ ಇರುತ್ತೆ ಅಂತಂದ್ರೆ ಇಲ್ಲಿ 4 ಆಪ್ಷನ್ಸ್ ಗಳಲ್ಲಿ ನಾವು ಟೆಕ್ನಿಕ್ಸ್ ಗಳನ್ನು ಬಳಸ್ಕೊಂಡು ಬಿಟ್ಟು ಏನ್ ಮಾಡಬಹುದು, ಇಲ್ಲಿ ಪಾರ್ ಆಗಬಹುದು. ಡಿಸ್ಕ್ರಿಪ್ಟಿವ್ ದಲ್ಲಿ ಬಂದಾಗ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬೇಕು ಅಂತಂದ್ರೆ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಿ ನಾವೇ ಎಲ್ಲ ಬರಿಬೇಕು ಅಂತಂದ್ರೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಬೇಕು. ಅಂಡ್ ಎಕ್ಸರ್ಸೈಸ್ ಗಳನ್ನ ಏನ್ ಮಾಡಬೇಕು ಅಂತಾರೆ ಪ್ರಾಕ್ಟೀಸ್ ಮಾಡಬೇಕು. ದೆನ್ ನೆಕ್ಸ್ಟ್ ನೋಡ್ರಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್ ಆಯ್ತು. ವಿ ವಾಚ್ಡ್ 3 films. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್, ಲುಕ್ ಎಟ್ ದಿಸ್ ಅಂತಂದ್ರೆ ಯಾಕೆ ನಾವು ಕ್ವೆಶ್ಚನ್ ಪೇಪರ್ ಅನ್ನ ನಮ್ಮ ಮಾದರಿಯನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಯಾವ ಬೇರೆ ಬೇರೆ ದಾರಿಗಳನ್ನ ಎಕ್ಸಾಮಿನರ್ ನಮಗೆ ಕಾಯ್ದಿರಿಸಿದ್ದಾನೆ ಅನ್ನೋದನ್ನ ನಮಗಿಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಯಾವುದಿದೆ ಅಂತ ಹೇಳಿ ಒಂದು ಕ್ರಿಯಾಪದಕ್ಕೆ ಅಂಡರ್ಲೈನ್ ಮಾಡಿದ್ದಾನೆ ಅಂತಂದ್ರೆ ನಾವು ಎಕ್ಸಾಮ್ ನಲ್ಲಿ ಬಿಡಿಸಬೇಕಾದ ಸಂದರ್ಭದಲ್ಲಿ ನಮಗೆ ಟೆನ್ಸ್ ಸ್ಟ್ರಕ್ಚರ್ ಗೊತ್ತಿದ್ದಾಗ ಇದು ಏನಾಗುತ್ತೆ ಅಂತ ನಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿ, ವಿ ವಾಚ್ಡ್ 3 films. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್, ಇದರದು ಪ್ಯಾಸಿವ್ ಫಾರ್ಮ್ ಯಾವುದಿದೆ, ಈ ಕ್ರಿಯಾಪದದ ಪ್ಯಾಸಿವ್ ಫಾರ್ಮ್ ಯಾವುದಿದೆ ಅಂತ ಕೊಟ್ಟುಬಿಟ್ಟು ಕೆಳಗೆ ಬರೀ ಆ ವರ್ಗದ ಅಷ್ಟ ಹೆಲ್ಪಿಂಗ್ ವರ್ಡ್ ಪ್ಲಸ್ V3 ಅಂದ್ರೆ ಸಕ್ರಿ ಪ್ಲಸ್ ಮುಕ್ರಿ ಅಂತ ಹೇಳಿ ನಾವೇನು ಮುಂದೆ ಟೆಕ್ನಿಕ್ ಕಲಿತೀವಿ ಅದನ್ನಷ್ಟೇ ಕೇಳಿದಾನೆ. ನಾವು ಗಾಬರಿ ಬಿಟ್ಟು ಈ ಸಲ ಪ್ಯಾಸಿವ್ ವಾಯ್ಸ್ ಬೇರೆ ತರ ಕೇಳಿದಾನೆ ಅಂತ ಹೇಳಿ ಆತಂಕಕ್ಕೆ ಪಡುವತಕ್ಕಂತ ಅವಶ್ಯಕತೆ ಇಲ್ಲ. ಅಂತಂದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಿಡಿಸಬೇಕಂತ ಸಂದರ್ಭದಲ್ಲಿ ವರ್ಬದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ಮೊದಲು ಏನು ಮಾಡಿರಬೇಕು ಅಂತಂದ್ರೆ ಗಮನಿಸಿರಬೇಕು. ಓಕೆ, ದೆನ್ ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ಫಾರ್ಮ್. ಮತ್ತೆ ಇದನ್ನ ಡಿಸ್ಕ್ರಿಪ್ಟಿವ್ ದಲ್ಲಿ ಏನ್ ಮಾಡಿದಾನೆ ಅಂತಂದ್ರೆ ಈ ಕ್ವೆಶ್ಚನ್ ಅನ್ನ ಕೇಳಿದಾನೆ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟು ಅದನ್ನ ನೀವೇನ್ ಮಾಡಿದ್ರೆ ಪ್ಯಾಸಿವ್ ಫಾರ್ಮ್ ಮಾಡಿ ಅಂತ ಹೇಳಿ ಡಿಸ್ಕ್ರಿಪ್ಟಿವ್ ದಲ್ಲಿ ಈ ಕ್ವೆಶ್ಚನ್ ಅನ್ನ ಕೇಳಿದಾನೆ. ನೆಕ್ಸ್ಟ್, ಐಡೆಂಟಿಫೈ ದ ವಾಯ್ಸ್ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಲುಕ್ ಅಟ್ ದಿಸ್, ಅವನು ಆಕ್ಟಿವ್ ವಾಯ್ಸ್ ಅಂತನೂ ಹೇಳಿಲ್ಲ, ಪ್ಯಾಸಿವ್ ವಾಯ್ಸ್ ಅಂತನೂ ಹೇಳಿಲ್ಲ. ಒಂದು ವಾಕ್ಯವನ್ನು ಕೊಟ್ಟುಬಿಟ್ಟು ಈ ವಾಕ್ಯ ಯಾವ ವಯಸ್ಸದಲ್ಲಿದೆ ಅನ್ನೋದನ್ನ ನೀವೇ ನಮಗೆ ಹೇಳಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಅಂತಂದ್ರೆ ನಮಗೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಆಕ್ಟಿವ್ ವಾಯ್ಸ್ ಗುಣಲಕ್ಷಣಗಳೇನು, ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಇದರ ಅರ್ಥ ಏನು ಅಂತಂದ್ರೆ ಶಿಕ್ಷಕರಾಗಿರ್ತಕ್ಕಂತಹ ನಾವು ಕೂಲಂಕುಷವಾಗಿ ಇದನ್ನು ತಿಳ್ಕೊಂಡಿರಬೇಕು ಅನ್ನೋದನ್ನ ಎಕ್ಸಾಮಿನರ್ ಏನ್ ಮಾಡಬಹುದು ಅಂತ ಪರೀಕ್ಷೆಯಲ್ಲಿ ನಮ್ಮನ್ನ ಪರೀಕ್ಷಿಸಬಹುದು. ಓಕೆ, ನೆಕ್ಸ್ಟ್, ಇಟ್ ಈಸ್ ಈಸಿಲಿ ಹ್ಯಾಂಡಲ್ಡ್, ದಿಸ್ ಸೆಂಟೆನ್ಸ್ ಈಸ್ ಇನ್. ಅಗೇನ್ ಹಿಂಗ ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಈ ವಾಕ್ಯ ಯಾವ ವಯಸ್ಸಲ್ಲಿದೆ, ಆಕ್ಟಿವ್ ವಯಸ್ಸಲ್ಲಿದೆಯೋ ಪ್ಯಾಸಿವ್ ವಯಸ್ಸಲ್ಲಿದೆಯೋ ಅಥವಾ ಎರಡೂ ಆಕ್ಟಿವ್ ವಯಸ್ ಪ್ಯಾಸಿವ್ ವಯಸ್ ಇದೆಯೋ ಅಥವಾ ನನ್ ಆಫ್ ದ ಅಬೌವ್ ಅನ್ನೋದ್ರ ಕುರಿತು ಪ್ರಶ್ನೆಯನ್ನು ಕೇಳ್ತಾನೆ. ಇದರ ಅರ್ಥ ಅಪಘಾತಕ್ಕೆ ಅವಸರವೇ ಕಾರಣ. ನಾನು ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬಹುದು ಅಂತಾರೆ ಪ್ರಾಕ್ಟೀಸ್ ಮಾಡಿ ಇದನ್ನ ಮಾಸ್ಟರಿ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ನೋಡು, ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡಿ, ದೇ ಆರ್ ಡೆಮಾಲಿಶಿಂಗ್ ದ ಎಂಟೈರ್ ಬ್ಲಾಕ್, ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇಲ್ಲಿನೂ ಏನ್ ಮಾಡಿದ್ದಾನೆ ಅಂತಂದ್ರೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾನೆ, ಕೊಟ್ಟುಬಿಟ್ಟು ಇದರದ ಪ್ಯಾಸಿವ್ ಫಾರ್ಮ್ ಯಾವುದಿದೆ ಅನ್ನೋದ್ರ ಕುರಿತು ನಮಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಓಕೆ, ಫೈನ್. ದ ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ದ ಮಿಲ್ಕ್ ಟು ಮೈ ಡೋರ್, ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಬ್ ಈಸ್. ಇದೇ ತರ ಮತ್ತೆ ಒಂದು ಕ್ರಿಯಾಪದಕ್ಕೆ ಅಂಡರ್ಲೈನ್ ಮಾಡಿಬಿಟ್ಟು ಇದರದ ಪ್ಯಾಸಿವ್ ಫಾರ್ಮ್, ವರ್ಬದ ಪ್ಯಾಸಿವ್ ಫಾರ್ಮ್ ಯಾವುದು ಬರುತ್ತೆ ಅಂತ ಹೇಳಿ ಕೇಳಿಬಿಟ್ಟು 4 ನಮಗೆ ಏನ್ ಮಾಡಿದ್ದಾನೆ ಅಂತಂದ್ರೆ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾನೆ. ಸೊ ಹಿ ಹ್ಯಾಸ್ ಗಿವನ್ ಅಸ್ 4 ಆಪ್ಷನ್ಸ್ ಹಿಯರ್. ನಾವು ಬಿಡಿಸಿದಾಗ ಏನಾಗುತ್ತೆ ಅಂತಾರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ದ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಫ್ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದರದ ಪ್ಯಾಸಿವ್ ಫಾರ್ಮ್ ಏನಿದೆ ಅಂತ ಹೇಳಿ ಮತ್ತು ಕೆಳಗಡೆ ಕೊಟ್ಟು 4 ಮಲ್ಟಿಪಲ್ ಚಾಯ್ಸ್ ಗಳನ್ನು ಕೊಟ್ಟಿದ್ದಾನೆ. ಸೊ ಮಲ್ಟಿಪಲ್ ಚಾಯ್ಸ್ ಇದ್ದಾಗ ಎಷ್ಟು ಈಸಿ ಇರುತ್ತೆ ಅಷ್ಟೇ ಕೆಲವೊಂದ್ಸಲ ಕಾಂಪ್ಲೆಕ್ಸ್ ಆಗುತ್ತೆ. ಆದ್ರೆ ನಿಮಗೆ ಬಹಳ ಈಸಿ ಯಾಕಂತಂದ್ರೆ ಟೆನ್ಸ್ ಗೊತ್ತಿತ್ತು, ಅದು ಸ್ಟ್ರಕ್ಚರ್ ಗೊತ್ತಿತ್ತು ಅಂತಾರೆ 2-3 ನಾವು ಚೆಕ್ ಅಂತ ಹೇಳಿ ಏನ್ ಮಾಡ್ಬೋದು ಅಂತಾರೆ ಎಲಿಮಿನೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಪ್ರಿಪರೇಷನ್ಸ್ ಆರ್ ಬೀಂಗ್ ಮೇಡ್ ಫಾರ್ ಹರ್ ಮ್ಯಾರೇಜ್ ಬೈ ಹರ್ ಪೇರೆಂಟ್ಸ್, ಚೂಸ್ ದ ಆಕ್ಟಿವ್ ವಾಯ್ಸ್. ಓಹೋ, ಸ್ವಲ್ಪ ನೋಡ್ರಿ ಅಂತಂದ್ರೆ
ಸಂಪೂರ್ಣವಾದ ತಯಾರಿ ಪರೀಕ್ಷೆಗೆ ಬೇಕು. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟುಬಿಟ್ಟು ಅವನೇನ್ ಮಾಡಿದ್ದಾನೆ ಅಂತಂದ್ರೆ ಹಿಂದೆಲ್ಲ ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಮಾಡಿ ಅಂತ ಹೇಳಿವಿ. ಹುಡುಗರು ಮಸ್ತ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರ. ಈ ಸಲ ಹಂಗೆ ಮಾಡೋದು ಬೇಡ. ಕೊಡುಗನ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಕೊಟ್ಟು ಇದ್ರ ಆಕ್ಟಿವ್ ವಾಯ್ಸ್ ಏನಾಗುತ್ತೆ ಅಂತೇಳಿ ಇಲ್ಲಿ ಕೇಳಿದಾನೆ. ಅಂತಂದ್ರೆ ನಾವು ಥರೋ ಇರಬೇಕು. ಆಕ್ಟಿವ್ ದಿಂದ ಪ್ಯಾಸಿವ್ ಮಾಡ್ಲಿಕ್ಕೆ ಬರ್ತಿರ್ಬೇಕು, ಪ್ಯಾಸಿವ್ ದಿಂದ ಆಕ್ಟಿವ್ ಮಾಡ್ಲಿಕ್ಕೆ ಬರ್ತಿರ್ಬೇಕು. ಅಂಡ್ ಯು ಆರ್ ಡೂಯಿಂಗ್ ರಿಯಲಿ ವೆಲ್ ಅಂಡ್ ನೀವು ಖಂಡಿತವಾಗಿಯೂ ಮಾಡ್ತೀರಿ. ಸೊ ಇದು ಬಹಳ ಪ್ರಮುಖವಾಗಿ ನಾವು ಲಕ್ಷ್ಯ ಇಡಬೇಕು. ಇದರ ಅರ್ಥ ಏನು? ನಾವು ತಾಲೀಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ಚಾಪ್ಟರ್ ಅನ್ನ ಕಲಿಯೋದಕ್ಕಿಂತ ಮುಂಚೆ ಸಿಸ್ಟಮೆಟಿಕ್ ಆಗಿ ಏನು ಕೇಳಿದ್ದಾರೆ, ಏನು ನಾವು ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಕುರಿತು ಬಿಟ್ಟು ನಾವು ಈ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇಷ್ಟು ನಮಗೆ ತಯಾರಿ ಇರಬೇಕು. ಸೊ ದಿಸ್ ಈಸ್ ವಾಟ್. ಸೊ ಇಷ್ಟು ಪ್ರಶ್ನೆಗಳು, ಬೇರೆ ಬೇರೆ ತರಹದ ಪ್ರಶ್ನೆಗಳು ಏನಾಗಿದೆ ಅಂತಂದ್ರೆ ನಿಮಗೆ ಎಕ್ಸಾಮಿನೇಷನ್ದಲ್ಲಿ ಬಂದಿದೆ. ಆದ ಕಾರಣ ನಾವೇನ್ ಮಾಡೋಣ ಅಂತಂದ್ರೆ ಅದರ ಕುರಿತು ಇನ್ನು ಮೇಲೆ ಚರ್ಚೆ ಪ್ರಾರಂಭ ಮಾಡೋಣ. ಸೊ ಈಗ ಏನೇನಾಯ್ತು? ಒಂದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅನ್ನು ಕೊಟ್ಬಿಟ್ಟು ಪ್ಯಾಸಿವ್ ವಾಯ್ಸ್ ಮಾಡ್ರಿ ಅಂತ ಕೇಳ್ತಾನೆ. ಇದು ಒಂದು ಮಾಡೆಲ್. ಓಕೆ. ಎರಡನೇದ್ದು ಏನು? ನಮಗೆ ಒಂದು ಕ್ರಿಯಾಪದವನ್ನ ಆಕ್ಟಿವ್ ವಾಯ್ಸ್ ಗಳಿಗೆ ಒಂದು ಸೆಂಟೆನ್ಸ್ ಕೊಟ್ಟು ಅದರ ಕ್ರಿಯಾಪದ ಅಂಡರ್ಲೈನ್ ಮಾಡಿಬಿಟ್ಟು ಇದ್ರದ್ದು ಪ್ಯಾಸಿವ್ ಫಾರ್ಮ್ ಯಾವುದಿದೆಯಾ ಅಂತ ಕೇಳ್ತಾನೆ. ಅದು ಎರಡನೇ ಮಾಡೆಲ್. ಮೂರನೇದು ಡಿಸ್ಕ್ರಿಪ್ಟಿವ್ ದಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಇರಲ್ಲ, ಸ್ಟ್ರೇಟ್ ವೇ 2 ಸೆಂಟೆನ್ಸಸ್ ಗಳನ್ನು ಕೊಟ್ಟುಬಿಟ್ಟು ಇವುಗಳನ್ನ ವಾಯ್ಸ್ ಬದಲು ಮಾಡ್ರಿ ಅಂತ ಕೇಳಬಹುದು, ಅಥವಾ ಆಕ್ಟಿವ್ ದಿಂದ ಪ್ಯಾಸಿವ್ ಮಾಡ್ರಿ, ಪ್ಯಾಸಿವ್ ದಿಂದ ಆಕ್ಟಿವ್ ಮಾಡ್ರಿ ಅಂತ ಕೇಳಬಹುದು. 2 ಕೊಡಬಹುದು. ಇಲ್ಲದೆ ಹೋದಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಅನ್ನು ಕೊಟ್ಟುಬಿಟ್ಟು ಇದನ್ನೇ ಆಕ್ಟಿವ್ ವಾಯ್ಸ್ ಮಾಡ್ರಿ ಅಂತ ಹೇಳಿ ಕೇಳಬಹುದು. ಇಲ್ಲಿ ಏನ್ ಮಾಡಬಹುದು? ಇಂಪರೇಟಿವ್ ಸೆಂಟೆನ್ಸಸ್ ಗಳನ್ನು ಕೊಟ್ಟುಬಿಟ್ಟು ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅನ್ನು ಕೊಟ್ಟುಬಿಟ್ಟು ಅಸರ್ಟಿವ್ ಸೆಂಟೆನ್ಸಸ್ ಅನ್ನು ಕೊಟ್ಟುಬಿಟ್ಟು ಇದರ ಪ್ಯಾಸಿವ್ ಫಾರ್ಮ್ ಏನಾಗುತ್ತೆ ಅಂತ ಹೇಳಿ ನಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ಸೊ ಇಲ್ಲಿಯವರೆಗೆ GPSTR ನಲ್ಲಿ ಈ ತರಹದ ಪ್ರಶ್ನೆಗಳನ್ನ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳಿದ್ದಾರೆ. ಅಂತಂದ್ರೆ ನಮ್ಮ ತಯಾರಿ ಹೇಗಿರಬೇಕು, ನಾವೆಷ್ಟು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಕುರಿತು ಏನ್ ಮಾಡಬೇಕು ಅಂತ ಸಮಗ್ರವಾಗಿ ವಿಶ್ಲೇಷಣೆ ಮಾಡಬೇಕು. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಕಲಿಯೋದಕ್ಕಿಂತ ಮುಂಚೆ ಏನೇನು ತಯಾರಿ ನಮ್ಮ ಹತ್ರ ಇರಬೇಕು, ಯಾವ ತಯಾರಿಯನ್ನು ನಾವು ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ತಿಳಿಯಬೇಕು ಅಂತಂದ್ರೆ ನಮಗೇನು ಮಸಾಲ ಬೇಕು, ಆ ಮಸಾಲವನ್ನ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಈ ಮಸಾಲ ಅಂತಕ್ಕಂತಹ ಶಬ್ದವನ್ನ ಇಲ್ಲಿ ಬಹಳ ಲಿಮಿಟೆಡ್ ಎಡಿಷನ್ ತಗೋಬೇಕು. ಮಸಾಲ ಅಂತಂದ್ರೆ ಪೂರ್ವ ತಯಾರಿ ಅಂತ ಅರ್ಥ. ಸೊ ನಾವು ಈಗಾಗಲೇ ಏನೇನು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿವಿ ಅಂಡ್ ನಾನು ನಿಮ್ಗೆ ಬಹಳಷ್ಟು ಸಲ ಏನ್ ಹೇಳ್ತಾ ಇದ್ದೆ ಅಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಇಫ್ ಯು ಡೂ ಹೋಮ್ವರ್ಕ್. ಆಲ್ರೆಡಿ ನಾವು ಇದಕ್ಕೆ ಬೇಕಾದಂತಹ ಹೋಮ್ವರ್ಕ್ ಅನ್ನ ಮಾಡ್ಕೊಂಡಿವಿ. ಸೊ ಅದರ ಬಗ್ಗೆ ನಾವೇನ್ ಮಾಡ್ಬೋದು ಅಂತ ಈಗ ಸ್ಟಡಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಕಮ್. ಸೊ ಇಲ್ಲಿ ನೋಡಿ, ಆಕ್ಟಿವ್ ವಾಯ್ಸ್ and passive voice. So please make note of this. Confusion, confounded ಆಗಬಾರದು. Active voice and passive voice. ನಾನು ನಿಮಗೆ ಇವತ್ತು ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಹೇಳಲ್ಲ. ಆದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಏನೇನು ಬೇಕಾದ್ರೆ ನಾ ಹೇಳ್ತೀನಿ. ಓಕೆ. ಸೊ let us be as cool as cucumber. Right, number 1. So ಮಸಾಲ ನಮಗೆ ಏನೇನು ಗೊತ್ತಿರಬೇಕು. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಇದರ ಬಗ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ವಿಡಿಯೋವನ್ನು ಇನ್ನೊಂದ್ಸಲ ನೋಡಿ, ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿ, ಅವಾಗ ನಮಗೆ ಗೊತ್ತಾಗಲಿ. ನಂಬರ್ 1, ವೆರಿ ವೆರಿ ಇಂಪಾರ್ಟೆಂಟ್, ಸಬ್ಜೆಕ್ಟ್, verb and object. ಕೊಟ್ಟ ವಾಕ್ಯದಲ್ಲಿನ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಬರಬೇಕು. ಅಂತಂದ್ರೆ ಸಬ್ಜೆಕ್ಟ್ ಅನ್ನ ಕಂಡುಹಿಡಿಯುವುದು ಹೇಗೆ, ವರ್ಬ್ ಗುರುತಿಸುವುದು ಹೇಗೆ, ಹಾಗೂ ಆಬ್ಜೆಕ್ಟ್ ಅನ್ನ ಹೇಗೆ ಒಂದು ವಾಕ್ಯದಲ್ಲಿ ಗುರುತಿಸಬೇಕು
ಅದಕ್ಕೆ ಏನಾದರೂ ಟೆಕ್ನಿಕ್ ಇದೆಯಾ? ಈ ಮಸಾಲ ನಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ನಂಬರ್ 1. ನಂಬರ್ 2, ಬಹಳ ಮಹತ್ವವಾಗಿರ್ತಕ್ಕಂತಹ ಈ ಪ್ರನೌನ್ ಚಾರ್ಟ್ ಗೊತ್ತಿರಬೇಕು. ಅಂತಂದ್ರೆ ಸಬ್ಜೆಕ್ಟ್ನಿಂದ ಆಬ್ಜೆಕ್ಟ್ ಹೋದಾಗ ರೈಟ್ ಪರ್ಸನಲ್ ಪ್ರೊನೌನ್ಗಳು ಏನಾಗ್ತವೆ, ಹೇಗೆ ರೂಪಾಂತರಗಳಾಗ್ತವೆ ಅನ್ನೋದ್ರ ಕುರಿತು ನಮಗೆ ಗೊತ್ತಿರಬೇಕು. ಇದರರ್ಥ ಪ್ರೊನೌನ್ ಬಗ್ಗೆ ನಮಗೆ ಇಲ್ಲಿ ಐಡಿಯಾ ಇರಲೇಬೇಕು. ಓಕೆ, ನೆಕ್ಸ್ಟ್ 3ನೇ ಬಹಳ ಮಹತ್ವ ಅಂತಂದ್ರೆ ಟೆನ್ಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ನಮಗೆ ಇಲ್ಲಿ ಮಾಹಿತಿ ಇರಲೇಬೇಕು. ಬೇಕು ಅಂತಂದ್ರೆ ಬೇಕೇ ಬೇಕು. ಟೆನ್ಸ್ ನಮಗಿಲ್ಲಿ ಬೇಕೇ ಬೇಕು. 100% ನಮಗಿಲ್ಲಿ ಇದು ಗೊತ್ತಿರಬೇಕು. ದೆನ್ ಪ್ರಪೋಸಿಷನ್ ಒಳಗ ಬಾಯ್ ಅಂತಕ್ಕಂಥದ್ದು ಒಂದು ಪ್ರಪೋಸಿಷನ್ ಇದೆ ಅಂತ ಗೊತ್ತಿರಬೇಕು. ಸ್ವಲ್ಪ ನಮಗೆ ಆಬ್ಜೆಕ್ಟ್ಸ್ಗಳು 2 ಬಂದಾಗ ಒಂದು ಟು ಅಂತಕ್ಕಂತಹ ಪ್ರಪೋಸಿಷನ್ ಬಳಸಬೇಕಾದಂತಹ ಸಂದರ್ಭ ಬರುತ್ತೆ. ಆದರೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ನೋಡಿದಾಗ ಅದನ್ನು ನಾವು ಅವಾಯ್ಡ್ ಮಾಡಬಹುದು. ಸೊ ಇಷ್ಟು ಬೇಸಿಕ್ ಆಗಿ ನಮಗೆ ಗೊತ್ತಿರಬೇಕು. ಅಂಡ್ ಲಾಸ್ಟ್ ಡೆಫಿನೆಟ್ಲಿ ಬಟ್ ನಾಟ್ ದ ಲೀಸ್ಟ್, ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಗೊತ್ತಿರಬೇಕು. ಅಂತಂದ್ರೆ ಕ್ರಿಯಾಪದದ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಇರಬೇಕು. ಅಂದ್ರೆ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ರೋಡ್ ಆರ್ ರೈಟ್ ಹಿಯರ್, ಈ ಕ್ರಿಯಾಪದ 3 ಫಾರ್ಮ್ಗಳು ನಮಗೆ ಗೊತ್ತಿರಬೇಕು. ರೈಟ್, ರೋಟ್ ಅಂಡ್ ರಿಟನ್. ರೈಟ್, ಅಥವಾ ಇಲ್ಲಿ ನಾವು ರೈಟ್ಸ್ ಅಂತ ಕೊಟ್ಟಿದ್ರು ಸುರೇಖ, ಇಲ್ಲಿ ನಮಗೇನು ಗೊತ್ತಿರಬೇಕು? ರೋಟ್ ಅಂಡ್ ರಿಟನ್ ಅಂತಂದ್ರೆ ಇದು V3 ನಮಗೇನಿರಬೇಕು ಅಂತಂದ್ರೆ ಗೊತ್ತಿರಬೇಕು. ಇದರ ಲಿಸ್ಟು ನಮ್ಮ ಹತ್ರ ಇರಬೇಕು. ಸೊ ಇಷ್ಟು ಮಸಾಲೆಗಳು ನಮಗೆ ಗೊತ್ತಿರಬೇಕು. ಇದಾದ ಮೇಲೆ ಆಕ್ಟಿವೈಸ್ ಪ್ಯಾಸಿವೈಸ್ ಅಂತಂದ್ರೆ ಏನು, ಅದ್ರ ಗುಣಲಕ್ಷಣಗಳೇನು, ಅವುಗಳನ್ನೆಲ್ಲ ಏನು ಮಾಡ್ಬೋದು ಅಂತ ನಾವು ಸ್ಟಡಿ ಮಾಡ್ಬೋದು. ಅದಕ್ಕೆ ಹೋಗಕ್ಕಿಂತ ಮುಂಚೆನೆ ಇದನ್ನ ಏನು ಮಾಡ್ಕೊಂಡಿರ್ಬೇಕು ಅಂತಂದ್ರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ಬನ್ರಿ ಇವತ್ತಿನ ದಿವಸ ಇದ್ರ ಬಗ್ಗೆ ಏನು ಮಾಡೋದು ಅಂತಾರೆ ಸ್ಟಡಿ ಮಾಡೋದು. ಸಿಂಪಲ್ ಅಂತ ಸೊ ಪಾಯಿಂಟ್ ನಂಬರ್ 1. ಸೊ ನಾನು ಇಲ್ಲಿ 1ನೇ ಪಾಯಿಂಟ್ ಅನ್ನು ಹೇಳ್ತೀನಿ. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 1. ಇಲ್ಲಿ 1ನೇ ಪಾಯಿಂಟ್. ಓಕೆ, 1ನೇ ಪಾಯಿಂಟ್ ಮೇಲೆ ನಾವೇನು ಚರ್ಚೆ ಮಾಡೋದಂತಾರೆ, ಕೊಟ್ಟ ವಾಕ್ಯದಲ್ಲಿ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನು ಹೇಗೆ ಕಂಡು ಹಿಡಿಯಬೇಕು. ರೈಟ್, ವೆರಿ ಸಿಂಪಲ್. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನು ಹೇಗೆ ಕಂಡು ಹಿಡಿಯಬೇಕು. ಸೊ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅನ್ನು ಹೇಗೆ ಕಂಡು ಹಿಡಿಯಬೇಕು. ಸೊ ನಮ್ದು 1ನೇ ಪಾಯಿಂಟ್, ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಹೆಂಗೆ ಕಂಡು ಹಿಡಿಯಬೇಕು. ಓಕೆ, ಸಬ್ಜೆಕ್ಟ್ ಅಂದ್ರೆ ಏನು? ವಾಟ್ ಈಸ್ ಸಬ್ಜೆಕ್ಟ್? ನೇಮಿಂಗ್ ಪಾರ್ಟ್. ಒಂದು ವಾಕ್ಯ ಇತ್ತಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, he writes a letter ಅಂತಿತ್ತು, ಒಂದು ಸೆಂಟೆನ್ಸ್ ಇತ್ತಂತ ತಿಳ್ಕೊಳ್ಳಿ. he writes a letter, ಒಂದು ಸೆಂಟೆನ್ಸ್ ಇತ್ತು. ಈ ಸೆಂಟೆನ್ಸ್ನಲ್ಲಿ 2 ಪಾರ್ಟ್ಗಳಿರ್ತವೆ. ಏನು ಅಂತಾರೆ? ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್. 2 ಪಾರ್ಟ್ ಇರ್ತವೆ. ಸೊ ನೇಮಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ನಾವೇನ್ ಹೇಳ್ತೀವಿ? ನೇಮಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ನೇಮಿಂಗ್ ಸಬ್ಜೆಕ್ಟ್ ಅಂದ್ರೇನು? ಇಟ್ ಈಸ್ ನೇಮಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಯಾರು ಭೂಪವ ಕರ್ತೃ, ಯಾರಪ್ಪ ಅವ ಕೆಲಸ ಮಾಡವ, ಯಾರು ಹೂ ಈಸ್ ಹಿ, ವಾಟ್ ಈಸ್ ದ್ಯಾಟ್, ಹೂ ಈಸ್ ದ್ಯಾಟ್ ಅಂತಂದ್ರೆ ಯಾರು ಅಂತಂದ್ರೆ ನಾವೇನ್ ಮಾಡಬೇಕು? ಸಬ್ಜೆಕ್ಟ್ ಅಂದ್ರೆ ಏನು ತಿಳ್ಕೋಬೇಕು? ನೇಮಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಓಕೆ, ಸೊ ಹಿಯರ್ ದಿಸ್ ಈಸ್ ಸಬ್ಜೆಕ್ಟ್, ಇದು ಸಬ್ಜೆಕ್ಟ್. ಓಕೆ, ದೆನ್ ಡೂಯಿಂಗ್ ಪಾರ್ಟ್, ಟೆಲಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಈಸ್ ಅ ಪ್ರೆಡಿಕೇಟ್. ಇದಕ್ಕೆ ನಾವೇನಂತ ಕರಿತೀವಿ ಅಂತಾರೆ? ಟೆಲಿಂಗ್ ಪಾರ್ಟ್ ಏನಂತ ಕರಿತೀವಿ? ಪ್ರೆಡಿಕೇಟ್ ಅಂತ ಕರಿತೀವಿ. ಅಂಡ್ ಆಲ್ವೇಸ್ ರಿಮೆಂಬರ್, ಪ್ರೆಡಿಕೇಟ್ ಒಳಗಡೆ ಈ ಪ್ರೆಡಿಕೇಟ್ ಪಾರ್ಟ್ನಾಗ ಏನಿರುತ್ತೆ ಅಂತಾರೆ? ಇಟ್ ಕಂಟೆನ್ಸ್ verb and object. 99% ಕೇಸಸ್ ಒಳಗಡೆ. ಓಕೆ, ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಸೊ ಇಲ್ಲಿ he writes a letter. ನಾವೇನ್ ಮಾಡಬೇಕು? ಸಿಂಪಲ್ ಆಗಿ ಒಟ್ಟೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಟ್ಟ ವಾಕ್ಯದಲ್ಲಿನ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನು ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ. ಸೊ he writes a letter. he ಅಂತಂದ್ರೆ ಸಬ್ಜೆಕ್ಟು,
ರೈಟ್ಸ್ ಅ ಲೆಟರ್, ಇದು ಪ್ರೆಡಿಕೇಟ್. ಇದು ಗ್ರಾಮ್ಯಾಟಿಕಲಿ ಆಯ್ತು, ವ್ಯಾಕರಣದ ಪ್ರಕಾರ ಆಯ್ತು. ಸಬ್ಜೆಕ್ಟ್ ಅದರ ನೇಮಿಂಗ್ ಪಾರ್ಟ್, ಪ್ರೆಡಿಕೇಟ್ ಇಸ್ ಕಾಲ್ಡ್ ಎಸ್ ಅ ಟೆಲಿಂಗ್ ಪಾರ್ಟ್. ಅಂದ್ರೆ ಸಬ್ಜೆಕ್ಟ್ ಏನು ಮಾಡ್ತತಿ ಅಂತ ಹೇಳಿ ನಮಗೆ ಇಲ್ಲಿ ಪ್ರೆಡಿಕೇಟ್ ಒಳಗೆ ಗೊತ್ತಾಗ್ತತಿ. ಆಟೋಮೆಟಿಕ್ಲಿ ಏನು ಮಾಡ್ತತಿ ಅಂದ್ರೆ ಕ್ರಿಯೆ, ಇಲ್ಲಿ ಕ್ರಿಯಾಪದ ಇರ್ತತಿ ಅಂಡ್ ಆಬ್ಜೆಕ್ಟ್ ಇರ್ತೈತೋ ಇಲ್ಲೋ ಅನ್ನೋದು ನಮಗೆ ಏನಾಗ್ತತಿ ವಾಕ್ಯದೊಳಗೆ ಇಲ್ಲಿ ಹೋದಾಗ ಗೊತ್ತಾಗ್ತತಿ. ಓಕೆ ಫೈನ್. ಸೊ ಇಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ಮೆಥಡಾಲಜಿ ನೀವು ಫಾಲೋ ಮಾಡೋದು ಸಿಂಪಲ್ ಆಗಿ. ಈಗ ನೋಡೋಣ, ನಾವು ಸೆಂಟೆನ್ಸ್ ಬರೀತೀವಿ. My mother gives me a party ಅಂತ ಇದೊಂದು ಸೆಂಟೆನ್ಸ್. ಓಕೆ, ವೆರಿ ಸಿಂಪಲ್. ಮೈ ಮದರ್ ಗಿವ್ಸ್ ಮಿ ಅ ಪಾರ್ಟಿ. ಇಲ್ಲಿ ನಾವು ಫಸ್ಟ್ಗೆ ಏನ್ ಮಾಡಬೇಕಾಗಿತ್ತು, ನಮಗ ಸಬ್ಜೆಕ್ಟ್ ಅನ್ನು ಕಂಡುಹಿಡಬೇಕಾಗೈತಿ ಮತ್ತು ಆಬ್ಜೆಕ್ಟ್ ಅನ್ನು ಕಂಡುಹಿಡಬೇಕಾಗೈತಿ. ಸೊ ಸ್ಟೆಪ್ ನಂಬರ್ ಏನ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್ ಆಗಿ ಎಲ್ಲಿದೆಪ್ಪ ನೀನು, ಯಾರು ಕ್ರಿಯಾಪದ, ಕ್ರಿಯಾಪದ ಹುಡುಕಾಡಬೇಕು ವಾಕ್ಯದೊಳಗೆ. ವಾಕ್ಯದೊಳಗೆ ಕ್ರಿಯಾಪದ ಎಲ್ಲಿದೆ? ಎಸ್ ಸರ್, ಇಲ್ಲಿದೆ. ಸರ್ ನಾವು ಸಬ್ಜೆಕ್ಟ್ ಹುಡುಕಾಡತ್ತಿಲ್ಲ, ಹೌದಪ್ಪ ಗೊತ್ತೈತಿ. ಅದಕ್ಕೆ ನಾ ಏನ್ ಮಾಡ್ಬೇಕು, ಈಗ ಒಕ್ಕಟ್ಟ ವಾಕ್ಯದಲ್ಲಿನ ಒಂದು ಕ್ರಿಯಾಪದವನ್ನು ಗೊತ್ತು ಹಿಡಿಬೇಕು ಅಂತ. ಇದು ಕ್ರಿಯಾಪದ ಅಂತ ಗೊತ್ತಾಯ್ತು. ಕ್ರಿಯಾಪದ ಗೊತ್ತಾದ ತಕ್ಷಣ ನಮಗೆ ಬಹಳಷ್ಟು ಅಡ್ವಾಂಟೇಜಸ್ ಅದಾವ ಇದ್ರಾಗ. ಯಾಕಂತ ನಮಗೆ V3 ಒಂದು ಕಂಡು ಹಿಡಿದೈತಿ. ಗಿವ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡ್ತೈತಿ. ಗಿವ್, ಗೇವ್, ಗಿವನ್. ಓಹೋ, ಇದ್ರದ್ದು V3 ಯಾವ್ದಾಗ್ತೈತಿ ಅಂದ್ರೆ ಗಿವನ್ ಆಗ್ತೈತಿ ಅಂತ ನಮಗೆ ಅರ್ಥ ಆಗಿರ್ತೈತಿ. ಓಕೆ, ಸೊ ಇದು ಕೊಟ್ಟಾಗ ಸಿಂಪಲ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ವರ್ಬಕ್ಕೆ ಪ್ರಶ್ನೆ ಕೇಳ್ತೀವಿ. ಏನ್ ಪ್ರಶ್ನೆ ಕೇಳ್ತೀವಿ? ಏನು ಕೊಡ್ತಾಳಪ್ಪ ಮಮ್ಮಿ? ಮಮ್ಮಿ ಏನು ವರ್ಬ್ ಯಾವ್ದೈತಿ? ಗಿವ್. ಗಿವ್ ಅಂತಂದ್ರೆ ಕೊಡು, ಹೌದಲ್ಲ? ರೈಟ್. ಏನ್ ಕೊಡ್ತಾಳು? ವಾಟ್. ಏನ್ ಕೊಡ್ತಾಳಪ್ಪ ಮಮ್ಮಿ? ಏನ್ ಕೊಡ್ತಾಳು? ವಾಟ್ ಡಸ್ ಶಿ ಗಿವ್? ಏನ್ ಕೊಡ್ತಾಳು? ಇಲ್ಲಿ ಮೇಲೆ ಸರ್ ಮಮ್ಮಿ ಪಾರ್ಟಿ ಕೊಡ್ತಾಳ್ರಿ. ಶಿ ಗಿವ್ಸ್ ಪಾರ್ಟಿ. ಅದು ಆಬ್ಜೆಕ್ಟ್. ರೈಟ್. ಸ್ವಲ್ಪ ಮೇವತ್ತೈತಲ್ಲ, ಗಡಿಬಿಡಬೇಡ. ಓಕೆ, ಇದು ಆಬ್ಜೆಕ್ಟ್. ಓಕೆ, ಸೊ ಯಾರಿಗೆ ಕೊಡ್ತಾಳು? ರೈಟ್. ಗಿವ್ ಯಾರಿಗೆ? ಹೂಮ್, ಟು ಹೂಮ್. ಯಾರಿಗೆ ಕೊಡ್ತಾಳಪ್ಪ? ಹೂಮ್. ಸರ್ ನನಗ ಕೊಡ್ತಾಳ್ರಿ. ಎಸ್, ಯಾರಿಗೆ? ನನಗ ಕೊಡ್ತಾಳ್ರಿ. ಇದೊಂದು ಆಬ್ಜೆಕ್ಟ್. ಎಲ್ಲ ವಾಕ್ಯದೊಳಗೆ ಎರಡೆರಡು ಆಬ್ಜೆಕ್ಟ್ ಇರೋದಿಲ್ಲ, ಆದ್ರೆ ಇರಬಹುದು. ಇಲ್ಲಿ ಎರಡು ಆಬ್ಜೆಕ್ಟ್. ವೆರಿ ಸಿಂಪಲ್, ನಮಗೆ ಗೊತ್ತಾಯ್ತು ನೋಡ್ರಿ. ಅಂದ್ರೆ ಕ್ರಿಯಾಪದಕ್ಕೆ ಏನು ಮತ್ತು ಯಾರಿಗೆ ಅಂತ ಹೇಳಿ ಕೇಳಿದಾಗ ನಮಗೇನಾಗ್ತದೆ, ಆಬ್ಜೆಕ್ಟ್ ಸಿಗ್ತೈತಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಮಗೇನೋ ಗೊತ್ತಾಗ್ತೈತಿ ಅಂತಾರೆ, ಇದು ಸಕರ್ಮಕ ಕ್ರಿಯಾಪದ ಇದೆ. ನಾವು ಕಲ್ತೀವಿ ನೋಡ್ರಿ, ಕ್ರಿಯಾಪದ ಕಲಿಬೇಕಾದ್ರೆ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಯಾವಾಗಲೂ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ 100ಕ್ಕೆ 100ರಷ್ಟು ಆಕ್ಟಿವ್ ವಾಯ್ಸ್ನಲ್ಲಿ ಟ್ರಾನ್ಸಿಟಿವ್ ವರ್ಬೇ ಇರಬೇಕು. ಯಾಕಂದ್ರೆ ಯಾವ ಕ್ರಿಯಾಪದಕ್ಕೆ ಮುಂದೆ ಆಬ್ಜೆಕ್ಟ್ ಇರ್ತೈತಿ ಅದಕ್ಕೆ ಸಕರ್ಮಕ ಅಂತ ಕರಿತೀವಿ. ಅಕರ್ಮಕದಿಂದ ನಮಗೇನ್ ಮಾಡಕ್ ಬರೋದು ಅಂತಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡಕ ಬರೋದಿಲ್ಲ, ಸಕರ್ಮಕ ಕ್ರಿಯಾಪದ. ಓಕೆ, ಸೊ ಇದು ನಮಗೆ ಗೊತ್ತಾಯ್ತು. ಅಂಡ್ ಸಿಂಪಲ್ ವರ್ಬದ್ನ ತೋಡು. ಯಾರು ಇವರೆಲ್ಲ ಕೊಡೋರು? ಸರ್ ನಮ್ಮ ಮಮ್ಮಿ. ಸೊ ಕ್ರಿಯಾಪದದ ಬಹಳಷ್ಟು ಸಲ 99 ಟೈಮ್ಸ್ ನಮಗೆ ಏನಾದ್ರು ಕ್ಲಿಷ್ಟ ಆಗ್ತದೆ. ಕ್ರಿಯಾಪದದ ಎಡಕ್ಕೆ ಏನಿರ್ತೈತೆ ಅಂತಾರೆ ಸಬ್ಜೆಕ್ಟ್ ಇರ್ತೈತಿ. ಇದು ಸಿಂಪಲ್ ಆಗಿ ತಿಳ್ಕೊಳ್ಳೋದು. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಇದನ್ನ ನಾವು ಪ್ಯಾರಾಮೀಟರ್ ಆಗಿ ಇಟ್ಕೊಂಡು ನಾವು ಡಿಸೈಡ್ ಮಾಡಿದ್ರೆ ಸಿಂಪಲ್ ಆಗಿ ಯಾರು ಕರ್ತೃ, ಯಾರು ಕ್ರಿಯೆಯನ್ನು ಮಾಡ್ತಿದ್ದಾರೆ ಅವ್ರು ಸಬ್ಜೆಕ್ಟ್ ಆಗ್ತಾರೆ. ಏನು ಮಾಡ್ಲಾಗ್ತಾರೋ ಅದು ಕ್ರಿಯಾಪದ ಪ್ರೆಡಿಕೇಟ್ ಪಾರ್ಟ್ ಆಗಿ ನಮ್ಗೆ ಏನಾಗ್ತದೆ ಅಂದ್ರೆ ಗೊತ್ತಾಗ್ತೈತಿ. ಓಕೆ, ಸೊ ಈ ತರ ನಾವೇನ್ ಮಾಡಬೇಕು ಅಂತಾರೆ, ಕೊಟ್ಟ ವಾಕ್ಯದಲ್ಲಿ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನ ಕಂಡು ಹಿಡಿಯಬೇಕು. ಅದಕ್ಕೆ ಫಸ್ಟ್ ಏನು ವರ್ಬ್ ನಮಗೆ ಗೊತ್ತಾಗ್ಬಿಡುತ್ತೆ. ವಿ ಕ್ಯಾನ್ ಐಡೆಂಟಿಫೈ ದ ವರ್ಬ್. ಇದರ ಅರ್ಥ ಏನು? ನೀವು ಸೆಂಟೆನ್ಸ್ ಬರೆಯೋದು ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು, ಸೆಂಟೆನ್ಸಸ್ ಬರೆಯೋದು, ವರ್ಬ್ ಯಾವುದಿದೆ ನೋಟ್ ಮಾಡ್ಕೋಬೇಕು ಅಷ್ಟೇ. ವೆರಿ ಸಿಂಪಲ್ ಸ್ಟೆಪ್. ವರ್ಬ್, ಇದು ವರ್ಬ್, ಇದು ವರ್ಬ್, ಇದು ವರ್ಬ್, ಇದು ವರ್ಬ್, ಇದು ವರ್ಬ್. ಸಿಂಪಲ್ ಕೇಳ್ತಾರೆ, ಭಾಳ ಕಾಂಪ್ಲಿಕೇಟೆಡ್ ಇರೋದು. ಸಿಂಪಲ್ ಇರ್ತೈತಿ, ಬಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ವರ್ಬ್. ಈಗ ನಮ್ಗೆ ಟೆನ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತಿರ್ತೈತಿ. ಯಾಕಂದ್ರೆ ಟೆನ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿ
ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಇದು ನಿಮಗೇನು ಇಲ್ಲಿ ಕಷ್ಟ ಆಗಲ್ಲ. ಸೊ ಲೆಟ್ ಅಸ್ ಲುಕ್ ಅಟ್ ಒನ್ ಮೋರ್ ಸೆಂಟೆನ್ಸ್. ಇನ್ನೊಂದು ನಾವೇನ್ ಮಾಡ್ಬೋದು ಅಂತಂದ್ರೆ ಸೆಂಟೆನ್ಸಸ್ ಅನ್ನು ನೋಡಬಹುದು. ಇಲ್ಲೂ ಬಹಳ ಇದು ಮಹತ್ವದ್ದು, ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಹಿಂಗಿರ್ಬೋದ್ರ, ಮೈ ಫ್ರೆಂಡ್ಸ್ and right his friends. So ಈ ತರ my friends and his friends are playing cricket. ಇಲ್ಲಿ ಅವರು ಪ್ರೊನೌನ್ ಅನ್ನು ಬಳಸಬೇಕಾದ್ರೆ ಸಂಬಂಧದಲ್ಲಿ ನಿಮಗೆ ಗೊತ್ತಾಗಲಿ ಫಸ್ಟ್ ಥರ್ಡ್ ಪರ್ಸನ್ ಅಂತ ಹೇಳಿ ಆಮೇಲೆ ಮಾಯ ಅಂತ ಹೇಳಿ. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ನಾನು ಹಿಂಗೆ ಬರೀತೀನಿ ಅಂತ ಇನ್ನೊಂದ್ಸಲ. So but it's always better to write like this. So his friends and my friends, right, are playing cricket. Another sentence very simple. Okay, ಇಲ್ಲಿ ನಾವೇನ್ ಮಾಡಬೇಕು, ನಾನು ಏನ್ ನಿಮಗ ವರ್ಬ್ ಅನ್ನು ಹುಡುಕಾಡ್ರಿ. ವರ್ಬ್ ಅನ್ನು ಹುಡುಕಾಡಿದ್ರೆ ನೀವು ಏನ್ ಮಾಡ್ಬಿಡ್ತೀರಿ, ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ಸರ್ ವರ್ಬ್ ಹುಡುಕಾಡಿದ್ರು ಹುಡುಕಾಡಿದ್ರೆ ಸ್ವಲ್ಪ ಕಲಾಸ್ ಇದು ಬರ್ಬ್ರಿ, ಮತ್ತೆ ಇವರು ಇದು ಕ್ರಿಯಾಪದ. ಸೊ ಇದು ಕೂಡಿನ ವರ್ಬ್. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಇದು ಲಕ್ಷ ಇರ್ಬೇಕು ನಿಮ್ಗೆ. ಇದು ನೀವು ಸಬ್ಜೆಕ್ಟ್ ಆಗಿ ತಗೊಂಡ್ಬಿಡ್ತೀರಿ, ಪ್ಲೇಯಿಂಗ್ ಅಂದ್ರೆ ಇದ್ರ ಮೇಲೆ ಅಷ್ಟೇ ಫೋಕಸ್ ಮಾಡ್ತೀರಿ. ಇದು ಕ್ರಿಯಾಪದನಲ್ಲ. ಸೊ ಇದ್ರದ್ದು ಲೆಫ್ಟಿಗೆ ಅಂತ ಹೇಳ್ತೀನಿ ನಾನು ಅಂತಂದ್ರೆ. ಸೊ ಸಬ್ಜೆಕ್ಟ್ ಏನಾಗ್ಬಿಟ್ಟಿದೆ, ಹೀಸ್ ಫ್ರೆಂಡ್ಸ್ ಅಂಡ್ ಮೈ ಫ್ರೆಂಡ್ಸ್, ಇವ್ರ ಬಗ್ಗೆನ ನಾವು ಮಾತಾಡ್ತೀವಿ. ಕರ್ತೃಪದ ಕ್ರಿಯೆಯನ್ನ ಮಾಡ್ತಕ್ಕಂಥದ್ದು. ಸೊ ಅವಾಗ ಸಬ್ಜೆಕ್ಟ್ ಹೀಸ್ ಫ್ರೆಂಡ್ಸ್ ಅಂಡ್ ಮೈ ಫ್ರೆಂಡ್ಸ್ ಆಯ್ತು. ಇದೇನಾಯ್ತು ಅಂತರ್ವರೆಗೂ ಯಾವ ಆಗೈತಿ, ಗಿವನ್ ಪ್ಲಸ್ ಐಎನ್ಜಿ ಆಗೈತಿ. ಇರ್ಲಿ, ನಮ್ಗೆ ಇದು ಥರ್ಡ್ ಫಾರ್ಮ್ ಬೇಕು. ಅಂದ್ರೆ ಪ್ಲೇ, ಪ್ಲೇಡ್, ಪ್ಲೇಡ್, ಪ್ಲೇಡ್ ಏನಾಗ್ತತಿ, ವೀತಿ ಆಗ್ತತಿ. ಏನ್ ಆಡತಾರಪ್ಪ, ಪ್ಲೇ ಅನ್ನ ಹೊರಗೆ ತೆಗೆದ್ರಿ ಅಂತಾರ. ಅದಕ್ಕೊಂದು ಪ್ರಶ್ನೆ ಕೇಳ್ರಿ, ಏನ್ ಆಡ್ತಾ ಇದಾರಪ್ಪ, ಸರ್ ಕ್ರಿಕೆಟ್. ಸೊ ಕ್ರಿಕೆಟ್ ಏನಾಗಬೇಕು ಅಂತಾರೆ, ಹಿಯರ್ ಇಟ್ ಬಿಕಮ್ಸ್ ಅನ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸೊ ಈ ತರ ನಾವು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಅನ್ನು ಏನ್ ಮಾಡಬೇಕು ಅಂತಾರ, ಕೊಟ್ಟ ವಾಕ್ಯದಲ್ಲಿ ಐಡೆಂಟಿಫೈ ಮಾಡಬೇಕು. ಇನ್ ದಿಸ್ ವೇ ವಿ ಹ್ಯಾವ್ ಟು ಐಡೆಂಟಿಫೈ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಫೈನ್. ಸೊ ಇನ್ನು ಮುಂದಿನ ಏನಂತಂದ್ರೆ ಬಹಳ ಮಹತ್ವವಾದಂತಹ ಒಂದು ಪಾಯಿಂಟ್ ಅನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಲಿತೀವಿ. ಅದೇನು ಅಂತಂದ್ರೆ ಪ್ರೊನೌನ್ಸ್. ಇಲ್ಲಿ ಪ್ರೊನೌನ್ ಚಾರ್ಟ್ ಗೊತ್ತಿರಬೇಕು ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಬಿಟ್ಟ ಆತಂಕ ಕನ್ಫ್ಯೂಷನ್ ನಾವೇನಾಗಬಾರ್ದು ಅಂತಾರೆ, ಒಳಗಾಗಬಾರ್ದು. ಅಂಡ್ ಇದನ್ನು ನೀವೇನ್ ಮಾಡಬೇಕು ಅಂತಾರೆ, ಕಲಿಬೇಕು. ಓಕೆ, ಫೈನ್. ಸೊ ಇಲ್ಲಿ ನಾವೇನ್ ಮಾಡೋಣ ಅಂತಾರೆ, ಈ ತರ ಬರ್ಬೋದು ಒಂದು ಸೀರಿಯಲ್ ನಂಬರ್ ಈ ತರ. ಇದು ನಿಮ್ಗೆ ಗೊತ್ತಿರಲ್ಲ, ಜಸ್ಟ್ ನನಗೆ ಎಕ್ಸ್ಪ್ಲೇನ್ ಹೇಳತ್ತೀನಿ. ಆಕ್ಟಿವೈಸ್, okay, then passivize, okay, very good. So ಇಲ್ಲಿ subject, ಈಚೆ ಕಡೆ side object, right? Okay, so number 1 subject I ಇತ್ತು ಅಂತಂದ್ರೆ ರೈಟ್, ಇಲ್ಲಿ ಹೋಗಿ ಏನಾಗುತ್ತೆ ಅದು ಅಂತಂದ್ರೆ ಇದು ಮೀ ಆಗುತ್ತೆ. ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಇದನ್ನು ನೀವು ದಯವಿಟ್ಟು ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಗಮನ ಇಡಬೇಕು. ಇಲ್ಲಿ ಶಾರ್ಟ್ ಕಟ್ ಇಲ್ಲ, ಲರ್ನ್ ಮಾಡಬೇಕು. ಯು ಹ್ಯಾವ್ ಟು ಲರ್ನ್. ಐ ಬಿಕಮ್ಸ್ ಮೀ, ರೈಟ್. ಅಂಡ್ ನಾನು ನಿಮ್ಗೆ ಏನ್ ಹೇಳಿದ್ದೆ, ಈಗಾಗಲೇ ಆಗಲೇ ನೋಡ್ಬೇಕಂತ ಪ್ಯಾಟರ್ನ್ ನೋಡ್ಬೇಕಂತ ಸಂದರ್ಭದಲ್ಲಿ ಪ್ಯಾಸಿವೈಸ್ ಏನ್ ಮಾಡಂತಾರೋ, ಆಕ್ಟಿವೈಸ್ ಮಾಡಂತಾರೋ. ಅವಾಗ ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಇದನ್ನ ಮೀದ ಹೊಳೆ ಬಂದು ಏನಾಗ್ತದೆ ಅಂತಾರ, ಇಲ್ಲಿ ಆಯ್ ಆಗುತ್ತೆ. ಓಕೆ, ಫೈನ್. ಸೊ ಎರಡನೇ ಸೆಕೆಂಡ್ ಆಯ್ ಮೇಲೆ ಯಾವ್ದಪ್ಪ, ವಿ. ವಿ ಇದ್ದದ್ದು ಏನಾಗುತ್ತೆ ಅಂತಾರೆ, ಇಲ್ಲಿ ಹೋಗಿ ಅಸ್ ಆಗತ್ತೆ. ಅಸ್ ಸಬ್ ಆಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ಆದಾಗ ಏನಾಗುತ್ತೆ, ವಿ ಆಗತ್ತೆ. ಓಕೆ, ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಅಂಡ್ ಮೂರನೇದು ಯು. ಯು ಇದ್ದಾಗ ಇದು ಇವನಾಗುತ್ತೆ, ಸಿಂಗ್ಯುಲರ್ ಅಲ್ಲಿ ಪ್ಲೂರಲ್ ಅಲ್ಲಿ. ವಾಪಸ್ ಬಂದಾಗ ಇಲ್ಲೇನು ಚೇಂಜ್ ಆಗೋದಿಲ್ಲ. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಯು ಇದ್ದದ್ದು ಇವರೇ ಆಗೋದಿಲ್ಲ, ಯು ಇದ್ದದ್ದು ಇವನೇ ಆಗುತ್ತೆ. ದೆನ್ ಫೋರ್ತ್ ಒನ್ ಹಿ. ಹಿ ಇದ್ದಾಗ ಹಿಮ್. ಅಂಡ್ ಇಲ್ಲಿ ಏನಾಗ್ತದೆ ಅಂತಂದ್ರೆ
ಇಟ್ ಬಿಕಮ್ಸ್ ಅಗೇನ್ ಹಿ. ಓಕೆ, ಸೊ ಇಲ್ಲಿ ಎದಾಗ ಸ್ಮಾಲ್ ಆಗ್ತದ ನಿಮಗೆ ಗೊತ್ತಿರಲಿ. ಇದು ಸಿಂಪಲ್, ನಾನು ನಿಮಗೆ ಹೆಚ್ಚಿನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಶಿ ಇತ್ತು, ಇಲ್ಲಿ ಅವ್ರಿಗೆ ಏನಾಗುತ್ತೆ ಹರ್ ಆಗುತ್ತೆ. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಹರ್ ವಾಪಸ್ ಬಂದು ಏನಾಗುತ್ತೆ ಶಿ ಆಗುತ್ತೆ. ಅಂದ್ರೆ ಪ್ಯಾಸಿವ್ ಇಂದ ಆಕ್ಟಿವ್ ಮಾಡ್ಬೇಕಂತ ಸಂದರ್ಭದಲ್ಲಿ ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ ಹರ್ ಶಿ ಆಗುತ್ತೆ. ಇದನ್ನ ಲರ್ನ್ ಮಾಡಿ ಇಟ್ಕೋರಿ, ಬಿಡ್ಸೋಕ್ಕಿಂತ ಮುಂಚೆ ಅದು ಗೊತ್ತಿರಬೇಕು. ಅದಕ್ಕೆ ನಾನು ನಿಮ್ಮ ಮಸಾಲ ಒಳಗೆ ಇದನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಆರನೇದು ಇಟ್. ಇಟ್ ಇಟ್ಟದ್ದು ಏನಾಗ್ತದೆ ಹಿಟ್ ಆಗೋದಿಲ್ಲ. ಇಟ್ಟದ್ದು ಏನಾಗ್ತದೆ ಅಂತಂದ್ರೆ ಇಟ್ಟ ಆಗ್ತತಿ. ಓಕೆ, ವೆರಿ ಸಿಂಪಲ್, ಇದೇನು ಡಿಫಿಕಲ್ಟ್ ಇಲ್ಲ. ಅಂಡ್ ಅಗೇನ್ ಇಟ್ ಈ ಕಡೆ ಬಂತಂದ್ರೆ ಇದು ಇಟ್ ಆಗುತ್ತೆ. ದೆನ್ ಮುಂದೆ ವೆರಿ ಇಂಪಾರ್ಟೆಂಟ್, ದೇ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ದೆಮ್ ಆಗುತ್ತೆ. ದೆಮ್ ಇರೋದು ವಾಪಸ್ ದೇ ಆಗುತ್ತೆ. ಸೊ ಐ ವಿ ಯು ಹಿ ಶಿ ಇಟ್ ಈಸ್. ನಾವು ಹಿ ಶಿ ಇಟ್ ಅಂಡ್ ದೇ ಇದನ್ನು ನೋಡ್ತೀವಿ. ಓಕೆ, ಇಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ ಮೈ ಫ್ರೆಂಡ್ ಅನ್ನೋದು ಯುವರ್ ಫ್ರೆಂಡ್ ಆಗತ್ತಾ? ಒಟ್ಟಾಗೋದಿಲ್ಲ, ಕೇವಲ ಇವಷ್ಟೇ ಚೇಂಜ್ ಆಗ್ತದೆ. ಅದು ಉದಾಹರಣೆಗಾಗಿ ಇಲ್ಲಿ ಸಲ್ಮಾನ್ ಬಂತಂತ ತಿಳ್ಕೊಳ್ಳಿ, ಇಲ್ಲಿ ಹೋಗಿ ಕತ್ರಿನಾ ಆಗೋದಿಲ್ಲ, ಅಮೀರ್ ಖಾನ್ ಆಗೋದಿಲ್ಲ. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಸಲ್ಮಾನ್ ಇದ್ರೆ ಸಲ್ಮಾನ್ ಆಗ್ತದೆ. ಇಲ್ಲಿ ಮೈ ಮದರ್ ಇದ್ರೆ ಆ ಕಡೆ ಹೋಗಿ ವರ್ ಮದರ್ ಆಗಲ್ಲ. ರೈಟ್, ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಏನಾಗೋದಿಲ್ಲ, ಇದಷ್ಟ ಚೇಂಜ್ ಆಗ್ತದೆ. ಐ ವಿ ಯು ಹಿ ಶಿ ಇಟ್ ದೇ, ಇದಷ್ಟ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಲ್ಲ ಮಾಡ್ಬೇಕು. ಇಲ್ಲಿ ಮೈ ಫ್ರೆಂಡ್ ಅದು ಯುವರ್ ಫ್ರೆಂಡ್ ಏನೂ ಆಗೋದಿಲ್ಲ, ಇದಷ್ಟ ಚೇಂಜ್ ಆಗುತ್ತೆ. ಇವಷ್ಟ ಸಬ್ಜೆಕ್ಟಿವ್ ಪ್ರೊನೌನ್ಸ್ಗಳು ಆಬ್ಜೆಕ್ಟಿವ್ ಪ್ರೊನೌನ್ಗಳಾಗಿ ಬದಲಾವಣೆ ಆಗುತ್ತೆ. ಸೊ ಐ ಮೀ ಆಗುತ್ತೆ, ವಿ ಅಸ್, ಯು ಹಿ ಹಿಮ್, ಶಿ ಹರ್, ಇಟ್ ದೇ ದೆಮ್. ಈಚೆ ಕಡೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ ಎಷ್ಟು ಮಸ್ತ್ ಆಗಿ ನಮಗೆ ಕಂಡಿಡಿಯಾಗಿ ಬರ್ತದೆ ನೋಡ್ರಿ. ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಏನಾಗೈತೆ ಅಂದ್ರೆ ಎರಡು ಹಾರಿಸಿ ಬಿಡ್ಬೋದು ನಾವು, ಅಲ್ಲಿ ಎರಡು ತಪ್ಪು ಮಾಡಿರ್ತಾರ. ಸೊ ಅಲ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಟೆಕ್ನಿಕ್ ಏನಾಗ್ತೈತೆ ಅಂತ ನಿಮಗೆ ಈ ನಾಲೆಜ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ 100% ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಲಕ್ಷ್ಯ ಇಟ್ಕೋಬೇಕು. ಓಕೆ, ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಹೋದಾಗ ಇದಾಗುತ್ತೆ. ಓಕೆ, ಇಸ್ ದಟ್ ಕ್ಲಿಯರ್? ವೆರಿ ಸಿಂಪಲ್. ಇದನ್ನೇನು ಮಾಡ್ರಿ ಅಂತಾರೆ ಓದ್ಕೊಂಡು ನೋಡ್ಕೊಂಡು ಇಟ್ಕೋರಿ. ಇದನ್ನ ಜಸ್ಟ್ ನೋಡ್ಕೊಂಡು ಇಟ್ಕೋರಿ. ನಾವೇನು ಮಾಡ್ಬೋದು ಅಂತ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು. ಇಸ್ ದಟ್ ಕ್ಲಿಯರ್? ಸೊ ಇನ್ನು ಮುಂದಿಂದು ಬಹಳ ಮಹತ್ವದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವೇನು ಮಾಡ್ಬೇಕು ಅಂತಾರೆ ಎಕ್ಸಾಮ್ನಲ್ಲಿ ಲಕ್ಷ್ಯ ಇಡಬೇಕು. ರೈಟ್, ಇದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೆ? ಬೇರೆದವ್ರಿಗೆ, ನಿಮಗಲ್ಲ. ಯಾಕಂದ್ರೆ ನಾವು ಟೆನ್ಸ್ ಒಳಗೆ ಏನು ಮಾಡೀವಿ ಈಗಾಗಲೇ ಇದರ ಬಗ್ಗೆ ಕಲ್ತೀವಿ. ಟೆನ್ಸ್ ಬಗ್ಗೆ ನಮಗೆ ಸೆನ್ಸ್ ಇದೆ, ಐಡಿಯಾ ಇದೆ. ಸೊ ನಮಗೆ ಕಷ್ಟ ಆಗಲ್ಲ. ಆದರೂ ಇದರೊಂದು ಜಸ್ಟ್ ಏನು ಮಾಡಿ ಅಂತಾರೆ ನೆನಪಿಟ್ಕೊಂಡು ಜಸ್ಟ್ ಮೇಕ್ ನೋಟ್ ಆಫ್ ದಿಸ್. ಸೊ ನಾವು ಇನ್ನೊಂದು ಸಿಂಪಲ್ ಆಗಿ ನಾವೇನು ಮಾಡ್ಕೊಳತ್ತೀವಿ ಅಂತಾರೆ ಮಸಾಲೆನ ತಯಾರು ಮಾಡ್ಕೊಳತ್ತೀವಿ. ಸೊ ಸೀರಿಯಲ್ ನಂಬರ್ ನಮ್ಗೆ ಹಿಂಗೆ ಗೊತ್ತಿರಬೇಕು. ರೈಟ್, ಓಕೆ, ಆಕ್ಟಿವೈಸ್, ದೆನ್ ಈ ಸೈಡ್ ಏನು ಅಂತಾರೆ ಪ್ಯಾಸಿವೈಸ್. ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್. ಓಕೆ, ಸೊ ನಾನು ಇಲ್ಲಿ ಲಕ್ಷ್ಯ ಇಟ್ಕೋಬೇಕು ಅಂತಾರೆ ಸೀರಿಯಲ್ ನಂಬರ್ ಇದನ್ನು ಬಿಡೋಣ ಅಂತ ಇಲ್ಲಿ ಜಸ್ಟ್ ಇಲ್ಲಿ ತಗೋರಿ. ಇಲ್ಲಿ ಏನು ಮಾಡೋಣ ಅಂತಾರೆ ರೈಟ್. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ ಇಲ್ಲಿ ಟೆನ್ಸ್ ತಗೊಂಡು ಇಲ್ಲಿ ಟೆನ್ಸ್, ಇಲ್ಲಿ ಪ್ಯಾಸಿವೈಸ್ ಒಳಗೆ ಪ್ರೆಸೆಂಟ್ ಸಿಂಪಲ್ ಬಂತು ಅಂತ ತಿಳ್ಕೊಳ್ಳಿ. ಆಕ್ಟಿವ್ ವಾಯ್ಸ್ ಒಳಗ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಪ್ಯಾಸಿವ್ ವಾಯ್ಸ್ ಒಳಗ ಏನಾಗುತ್ತೆ, ಯಾವ ಸಹಾಯಕ ಕ್ರಿಯಾಪದ ಬರುತ್ತೆ ಅನ್ನೋದ್ರ ಕುರಿತು ಇಲ್ಲಿ ನಿಮಗೆ ಏನಾಗುತ್ತೆ ಅಂತಾರೆ ಹೆಲ್ಪ್ ಆಗುತ್ತೆ. ಉದಾಹರಣೆಗಾಗಿ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಇತ್ತು. ಈಗ ನಾವೇನು ಕಲ್ತೀವಪ್ಪ, ಪ್ರೆಸೆಂಟ್ ಸಿಂಪಲ್ ಇತ್ತು ಅಂದ್ರೆ 100% ಏನು ಬರ್ತೈತಿ V1 ಇರ್ತೈತಿ, ಇಲ್ಲಂದ್ರ ಅದು VS ಇರ್ತೈತಿ 100%. ಓಕೆ, ಪ್ರೆಸೆಂಟ್ ಸಿಂಪಲ್ ಸ್ಟ್ರಕ್ಚರ್ ಐತಿ. ಐ ವಿ ನೋ ಇಟ್ ವೆರಿ ವೆಲ್. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆರ್ ಮೈನಸ್ ಆಬ್ಜೆಕ್ಟ್ ಅಥವಾ VS ಇರ್ಬೋದು. ಸೊ ಪ್ಯಾಸಿವ್ ವಾಯ್ಸ್ ಇದ್ದಾಗ ಕಂಪಲ್ಸರಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಬರಲೇಬೇಕು. ಹಿಂಗೆ ಆಮ್ ಈಸ್ ಆರ್ ಮೂರರೊಳಗೆ 1 ಪ್ಲಸ್ V3 ಕಂಪಲ್ಸರಿ ಇರ್ತೈತಿ 100%. ಆಮ್ ಈಸ್ ಆರ್ ಪ್ಲಸ್
V3. That is third form of the verb. ಬರಬೇಕು am is a V3. Am is a V3. For example, ಇಲ್ಲಿ I write a letter. A letter is written. Is written. ಅಥವಾ am written. Are written. It all depends on the ಮುಂದೆ ಏನು ಆಬ್ಜೆಕ್ಟ್ ಅದ ಕಡೆ ತಗೊಂಡ್ಬಂದಿರ್ತೀವಿ ಅದ್ರ ಮೇಲೆ. I am written. We are written. He is written. ಅಂದ್ರೆ ಇದು ಫಿಕ್ಸ್ ನಾವು ಇಲ್ಲಿ ನೆನಪಿಟ್ಕೋಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಇದಾದ್ಮೇಲೆ ಬಾಯಿ ಬರ್ತದೆ ಇಲ್ಲಿ. ಇದು ಹಿಂಗೆ ನೆನಪಿಟ್ಕೋಬೇಕು. ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನು ನಾವು ಕಂಡು ಹಿಡಿದಾಗ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಇತ್ತು ಅಂದ್ರೆ ಹಿಂಗಾಗ್ತದೆ. ದೆನ್ ಒಂದ್ ವೇಳೆ ಕಂಟಿನ್ಯೂಸ್ ಇತ್ತು ಅಂತ ತಿಳ್ಕೊಳ್ಳಿ. ಎರಡನೇ ಯಾವ ಕಂಟಿನ್ಯೂಸ್ ಪಾ? ಪ್ರೆಸೆಂಟ್ ಕಂಟಿನ್ಯೂಸ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇತ್ತು ಅಂತ ತಿಳ್ಕೊಳ್ಳಿ. ಈ ಕಡೆ ಹೋಗಿ ಸರ್ ಭಾರಿ ಈಸಿ. ಯಾಕಂತಾರ ಮೊದಲ ನಮಗೆ ಏನ್ ಸೆಟ್ ಬರ್ತೈತಿ? ಆಮೇಜಾರ್ ಇರ್ತೈತಿ. ಸೊ V3 ಆಗ್ತೈತಿ. ರೈಟ್? ಖುಷಿ ಆದ್ರಲ್ಲ? ಆಗ ಯಾಕಾಗಲ್ಲ ನಮ್ಗೆ ಕಂಟಿನ್ಯೂಸ್ ಅಂದ ತಕ್ಷಣ ನಿಮ್ಮ ತಲೆಯಾಗ ಟಿಂಗ್ ಅಂತ ಬಡಿಬೇಕು. ಐ ಆಮ್ ಬೀಯಿಂಗ್ ಡನ್, ಐ ಆಮ್ ಬೀಯಿಂಗ್ ಟೋಲ್ಡ್, ಐ ಆಮ್ ಬೀಯಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಆಮ್ ಇಸ್ ಆರ್ ಪ್ಲಸ್ V1. ರೈಟ್? ಇಲ್ಲಿ ಆಮ್ ಇಸ್ ಆರ್ ಬೀಯಿಂಗ್ ಪ್ಲಸ್ V3. ಇದನ್ನು I am being, he is being. For example, ಇದೊಂದು ಜಸ್ಟ್ ನಿಮಗೆ ಒಂದು ಸೆಂಟೆನ್ಸ್ ಅದು ನೋಡಿ. I am ಅದು ನಿಮ್ಗೆ ಸುಮ್ಮನೆ ರೈಟಿಂಗ್ ಲೆಟರ್ ಐತೆ ಅಂತ ತಿಳ್ಕೊಳ್ಳಿ. ರೈಟ್? ಇದು ಆಬ್ಜೆಕ್ಟ್ ಈ ಕಡೆ ಬಂದು ಸುಮ್ಮನೆ ಹಂಗೆ ಅಡ್ಮಿನಿಸ್ಟ್ರೇಟ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್. ರೈಟ್? ಅಂತಾರೆ ಏನಾಗ್ತೀವಿ? ಈಸ್ ಬೀಯಿಂಗ್ ರಿಟರ್ನ್. ಈಸ್ ಬೀಯಿಂಗ್ ರಿಟರ್ನ್ ಅಂತಾರೆ. ಈ ಫಾರ್ಮುಲಾ ನೀವು ಏನ್ ಮಾಡ್ಬೇಕು ಅಂತಾರೆ? ಲಕ್ಷ್ಯ ಇಟ್ಕೋಬೇಕು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಬಂತಾರೆ ಬೀಯಿಂಗ್ ಪ್ಲಸ್ V3. ಸಕ್ರಿ ಕಂಪಲ್ಸರಿ. ಸಕ್ರಿ ಮತ್ತು V3 ನೋಡು ಕಂಪಲ್ಸರಿ ಬೀಯಿಂಗ್ ಬರಬೇಕು. ಯಾಕ? ಟೆನ್ಸ್ ಇದು ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಒಳಗ ರಚನೆ ಮಾತ್ರ ಬದಲಾಗತ್ತೆ, ಅರ್ಥ ಬದಲಾಗಲ್ಲ, ಟೆನ್ಸ್ ಬದಲಾಗಲ್ಲ. ಕಂಟಿನ್ಯೂಸ್ ಇದ್ರೆ ಕೆಳಗೂ ಕಂಟಿನ್ಯೂಸ್ ಬರಬೇಕಲ್ಲ ಅಂತಂದ್ರೆ ನೀವು ಏನ್ ಹೇಳ್ಕೋಬಹುದು ಅಂತಾರೆ? ಬೀಯಿಂಗ್ ಏನ್ ಮಾಡುತ್ತೆ? ಬ್ಯಾಲೆನ್ಸ್ ಮಾಡುತ್ತೆ. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ದೆನ್ ಮುಂದೆ ಪ್ರೆಸೆಂಟ್ ಪರ್ಫೆಕ್ಟ್ ಇತ್ತಪ್ಪ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಏನ್ ಮಾಡ್ಬೇಕು ಸರ್? ರೈಟ್? ಇಲ್ಲಿ ಇಫ್ ಇಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ? ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲಿ ಕಂಪಲ್ಸರಿ ಏನ್ ಬರ್ತೈತಿ? ನಮ್ಗೆ ಗೊತ್ತೈತಿ. ಬಹಳ ಈಜಿ ಇದು. ಬಾಳೆನ ಶುರು ಕೊಟ್ಟಾಗ ನಿಮ್ಗೆ ಹ್ಯಾವ್ ಪ್ಲಸ್ V3, ಹ್ಯಾಸ್ ಪ್ಲಸ್ V3 ಇಲ್ಲಿ ನಮ್ಗೆ ಇದ್ದದ್ದು ಈಗಾಗಲೇ ಸ್ಟ್ರಕ್ಚರ್ ಗೊತ್ತೈತಿ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ದಾಗ ನಮ್ಗೆ ಗೊತ್ತೈತಿ ಕಂಪಲ್ಸರಿ ಆಮ್ ಈಸ್ ಆರ್ ಪ್ಲಸ್ V1 ಪ್ಲಸ್ ING 100% ಇರ್ತದೆ. ವಿ ನೋ ಇಟ್ ವೆರಿ ವೆಲ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ದಾಗ ಹ್ಯಾವ್ ಪ್ಲಸ್ V3 ಅಥವಾ ಹ್ಯಾಸ್ ಪ್ಲಸ್ V3 ಕಂಪಲ್ಸರಿ ಇರ್ತೈತಿ. ಈ ಕಡೆ ಹೋದಾಗ ಏನಾಗ್ತೈತಿ ಅಂತಾರೆ? ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V3 ಆಗುತ್ತೆ. ಸೊ ವೆರಿ ಸಿಂಪಲ್. ING ಕಂಟಿನ್ಯೂಸ್ ಇತ್ತು ಅಂತಂದ್ರೆ ಏನಾಗುತ್ತೆ? ಬೇಯಿಂಗ್ ಬರುತ್ತೆ. ಫಿಕ್ಸ್. ಪರ್ಫೆಕ್ಟ್ ಇತ್ತು ಅಂತಾರೆ ಹ್ಯಾವ್ ಹ್ಯಾಸ್ ಬೀನ್ ಪ್ಲಸ್ V3 ಬರುತ್ತೆ. ಅದು ಯಾವುದೇ ಪರ್ಫೆಕ್ಟ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ ಅಥವಾ ಪಾಸ್ಟ್ ಪರ್ಫೆಕ್ಟ್ ಇರಲಿ, ಕಂಪಲ್ಸರಿ ಏನ್ ಬರ್ತದೆ? ಇದು ಹ್ಯಾವ್ ಹ್ಯಾಸ್ ಬಂದು ಏನ್ ಬರುತ್ತೆ ಅಂತಾರೆ? ಹ್ಯಾಡ್ ಬೀನ್ ಪ್ಲಸ್ V3 ಬರ್ತೈತಿ. ಇಲ್ಲಿ ಆಮ್ ಈಸ್ ಆರ್ ಬದಲಾಗಿ ಏನ್ ಬರ್ತೈತಿ? ವಾಸ್ ವರ್ಕ್ ಬೀಯಿಂಗ್ ಪ್ಲಸ್ V3 ಬರ್ತೈತಿ. ವೆರಿ ಸಿಂಪಲ್. ಇದು ನಿಮಗೆ ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ? ನೆಕ್ಸ್ಟ್ ಸರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ರೀ. ನಾನು ಕೊಟ್ಟಂತಹ ಟೆನ್ಸ್ ನೋಟ್ಸ್ ಅನ್ನು ನೋಡ್ಕೊರಿ. ನಾನೇನು ಹೇಳಿದೆ ಅಂತಾರೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಏನ್ ಮಾಡಕ್ ಬರುದಿಲ್ಲ ಅಂತಂದ್ರೆ ಪ್ಯಾಸಿವ್ ಮಾಡ್ಲಿಕ್ಕೆ ಬರಲ್ಲ. ವಿ ಜಸ್ಟ್ ಕಾಂಟ್ ಡೂ ದ್ಯಾಟ್. ಸೊ ದೇರ್ಫೋರ್ ಪ್ರೆಸೆಂಟ್ ಟೆನ್ಸ್ ದಾಗ ಈ ಮೂರ ಬರುತ್ತೆ: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್. ಇವು ಟೆನ್ಸ್ ಇದ್ದಾಗ ನಮಗೆ ಹಿಂಗ್ ಸ್ಟ್ರಕ್ಚರ್ ಆಕ್ಟಿವ್ ಎಷ್ಟಾಗಿ ನೋಡಕ್ಕೆ ಸಿಗ್ತತಿ, ಪ್ಯಾಸಿವ್ ಎಷ್ಟಾಗಿ ಹಿಂಗಾಗ್ತತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಆಮ್ ಆರ್ V1 ಪ್ಲಸ್ ING ನಮಗೆ ಕಾಣಿಸ್ತತಿ. ಕೆಳಗಡೆ ಹೋದಾಗ ಬೀಯಿಂಗ್ ಬರ್ತತಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾವ್ ಪ್ಲಸ್ V3 ಹ್ಯಾಸ್ ಪ್ಲಸ್ V3 ಇರ್ತತಿ. ಕೆಳಗಡೆ ಹೋದಾಗ ಹ್ಯಾವ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V3 ಬರುತ್ತೆ. ಇದು ಯಾವ್ದು ಟೆನ್ಸ್ ಆಯ್ತು? ಪ್ರೆಸೆಂಟ್ ಟೆನ್ಸ್ ಆಯ್ತು.
ಓಕೆ. ಇನ್ ಪಾಸ್ಟ್ ಟೆನ್ಸ್ ವೆರಿ ಸಿಂಪಲ್, ನಮಗೇನು ಕಷ್ಟನೇ ಇಲ್ಲ. ಇಲ್ಲಿ ಆಸ್ ಆರ್ ಪ್ಲಸ್ V3 ಐತಿ, ರೈಟ್? ಅಲ್ಲೇನಾಗ್ತೈತಿ ನಾವೇನ್ ಮಾಡ್ಬೋದು ಅಂತಾರ ನೋಡ್ಬೋದು. ಇದು ಕ್ಲಿಯರ್ ಕಟ್ ಏನ್ ಮಾಡ್ಬೋದಾರ ಅನಲೈಸ್ ಮಾಡ್ಬೋದು. ಓಕೆ. ಸೊ ಈ ಸದ್ಯಕ್ಕೇನು ಯಾವ್ದಕ್ಕೆ ಹೋಗ್ಬೇಕು ನೆಕ್ಸ್ಟ್? ಪಾಸ್ಟ್ ಸಿಂಪಲ್ ಅಂತ ನಮಗೆ ಆಕ್ಟಿವ್ ಅಸ್ತಾಗ ಏನ್ ಕೊಟ್ಟರು ಇಲ್ಲಿ ಪಾಸ್ಟ್ ಸಿಂಪಲ್ ಕೊಟ್ಟರು. ಪಾಸ್ಟ್ ಸಿಂಪಲ್ ಕೊಟ್ಟರು ನಾವು ಅಂಜೋ ಅವಶ್ಯಕತೆ ಇಲ್ಲ. ಇಲ್ಲೇನೈತಿ V2 ಐತಿ, ಐ ರೋಟ್ ದ ಲೆಟರ್ ಐತಿ. ಈ ಕಡೆ ಸೈಡ್ ಹೋಗ್ಬಿಡ ಏನಾಗ್ತೈತಿ, ಆಗಲೇನಾಗಿತ್ತು ಆಸ್ ಆರ್ ಆಗಿತ್ತು, ಇಲ್ಲೇನಾಗ್ತೈತಿ ವಾಸ್ ವರ್ಕ್ ಪ್ಲಸ್ V3. I wrote a letter was written by somebody. Okay, very simple. ಈಗ ನಮಗೆ ಇದಾಯ್ತು ಅಂತಾರೆ ಟೆಕ್ನಿಕ್ ಸಿಕ್ತು. ಒಂದ್ ವೇಳೆ ಪಾಸ್ಟ್ ಕಂಟಿನ್ಯೂಸ್ ಇತ್ತು, ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ನಮಗೆ ಏನ್ ಬರ್ತೈತಿ ಸ್ಟ್ರಕ್ಚರ್ ಒಳಗ ವಾಸ್ ವರ್ಕ್ ಪ್ಲಸ್ V1 ಪ್ಲಸ್ ING ಇದ್ದೇ ಇರ್ತೈತಿ ಅಂತ ನಮ್ಗೆ ಗೊತ್ತೈತಿ. ಈ ಕಡೆ ಹೊರಗೆ ಏನಾಗ್ತೈತಿ ಮೈ ಡಿಯರ್ ಫ್ರೆಂಡ್ಸ್, ಸಕ್ರಿಯ ಅಂತೂ ಕಂಪಲ್ಸರಿ ನಮಗೆ ಬೇಕಾ, ರೈಟ್? ಇಲ್ಲಿ ಬೀಯಿಂಗ್ ಪ್ಲಸ್ V3 ಆಗುತ್ತೆ. ವೆರಿ ಸಿಂಪಲ್. ಸೊ ಕಂಟಿನ್ಯೂಸ್ ಅಂದ್ರೆ ಬೀಯಿಂಗ್ ಟಿಂಗ್ ಅಂತ ಹೇಳಿ ನಾವು ನೆನ್ಪಿಡ್ಬೇಕು. ಪರ್ಫೆಕ್ಟ್ ಅಂದ್ರೆ ಬೀನ್, ಪರ್ಫೆಕ್ಟ್ ಅಂದ್ರೆ ಬೀನ್. ಓಕೆ. ದೆನ್ ಹಿಯರ್ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್ ಅಂಡ್ ಪಾಸ್ಟ್ ಪರ್ಫೆಕ್ಟ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇತ್ತಂತ ತಿಳ್ಕೊಳ್ಳಿ. ಇದು ನಾನು ನಿಮಗೆ ಮಸಾಲೆ ಹೇಳತ್ತೀನಿ, ಇನ್ನ ತನಕ ನಮಗೆ ಸ್ಪೇಸ್ ಗೊತ್ತಿಲ್ಲ. ಇದು ಮೊದಲು ನಾವು ತಯಾರಿ ಮಾಡಿ ಇಟ್ಕೊಳ್ಬೇಕು. ಈಗಾಗಲೇ ಟೆನ್ಷನ್ ಕಲ್ತೀವಿ, ಅದರಿಂದ ಇದು ನಮ್ಗೆ ಗೊತ್ತಿರಬೇಕು. ಓಕೆ. ಸೊ ಇಲ್ಲಿ ಆತಂಕಕ್ಕೆ ಒಳಗ ಆಗುವ ಅವಶ್ಯಕತೆ ಇಲ್ಲ. ಹ್ಯಾಡ್ ವಿ ಪ್ಲಸ್ V3. ಪಾಸ್ಟ್ ಪರ್ಫೆಕ್ಟ್ ಒಳಗೆ ಏನಿರ್ತದೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಅರ್ನಸ್ ಸಬ್ಜೆಕ್ಟ್ ಇರ್ತದೆ. ಈ ಟೆನ್ಸ್ ಈ ಸ್ಟ್ರಕ್ಚರ್ ನಮಗೆ ಏನಿರಬೇಕು ಅಂತ ಇಲ್ಲೇ ಗೊತ್ತಿರಬೇಕು. ಸರ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ, ನೋ. ಟೆನ್ಸ್ ಅನ್ನ ನೋಟ್ಸ್ ನೋಡ್ಕೊರಿ. ಪ್ರೆಸೆಂಟ್ ಟೆನ್ಸ್ ಒಳಗೆ 3, ಪಾಸ್ಟ್ ಟೆನ್ಸ್ ಒಳಗೆ 3 ಎಷ್ಟಾಯ್ತು? 6 ಆಯ್ತು. ವೆರಿ ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಇದು ಎಲ್ಲ ಮನನ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದು ಎಕ್ಸಾಂಪಲ್ಸ್ ಗಳನ್ನು ಬಿಡಿಸೋದ್ರ ಮುಖಾಂತರ ಏನಾಗ್ತದೆ, ಆಟೋಮೆಟಿಕ್ಲಿ ಪ್ರಾಕ್ಟೀಸ್ ಆಗ್ತದೆ. ಅಂಡ್ ಅರ್ಥವನ್ನು ನಾವೇನ್ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ನಾಳೆ ನಾವೇನ್ ಮಾಡ್ತೀವಿ ಅಂತಾರೆ ಆಕ್ಟಿವ್ ಪ್ಯಾಸಿವ್ ಅಂತಂದ್ರೆ ಅದ್ರ ಉಪಯೋಗಗಳೇನು, ಆಕ್ಟಿವ್ ಆಕ್ಸಿಡೆಂಟ್ ಪ್ಯಾಸಿವ್ ಮಾಡ್ಬೇಕಂತ ನಿಯಮಗಳೇನದ, ಅವುಗಳನ್ನು ಸಿಂಪಲ್ ಆಗಿ ಟೆಕ್ನಿಕಲ್ ಆಗಿ ನ್ಯಾನೋ ಟೆಕ್ನಿಕ್ಸ್ ಯೂಸ್ಗಳನ್ನು ಮಾಡಿ ಹೆಂಗೆ ನಾವೇನ್ ಮಾಡ್ಕೋಬಹುದು ಅಂತ ನೆನಪಿಟ್ಕೋಬಹುದು. ಅದನ್ನೆಲ್ಲ ಏನ್ ಮಾಡ್ತೀವಿ ಅಂತಾರೆ ಲರ್ನ್ ಮಾಡ್ತೀವಿ. ಓಕೆ. ಸೊ ಈಗ ಸದ್ಯಕ್ಕೆ ಏನ್ ಮಾಡೋಣ, ವಿಲ್ ಗೋ ಬ್ಯಾಕ್ ಟು ದ ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಯಾವ್ದಪ್ಪ ಇಲ್ಲಿ? ಫ್ಯೂಚರ್. ಫ್ಯೂಚರ್ ಸಿಂಪಲ್. ಎಸ್, ದಿಸ್ ಈಸ್ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇದು ಬಹಳ ಮುಖ್ಯ. ಇಲ್ಲಿ ಶಾಲ್ ಬಾರ್ ವಿಲ್ ಬರುತ್ತೆ, ಶಾಲ್ ಬಾರ್ ವಿಲ್ ಬರುತ್ತೆ. ಸೊ ಈ ಶಾಲ್ ಬಾರ್ ವಿಲ್ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಶಾಲ್ ಬಾರ್ ವಿಲ್ ಪ್ಲಸ್ ವೆರಿ ಇಂಪಾರ್ಟೆಂಟ್ ಬಿ ಪ್ಲಸ್ V3 ಯೂಸ್ ಮಾಡ್ತೀವಿ ಅಂತಾರೆ. 3 ಬಂದ ನಮಗೆ ಏನು? ಬಿ, ಬೀಯಿಂಗ್, ಬೀನ್. ಸಿಂಪಲ್ ದಲ್ಲಿ ಇವು ಯಾವ ಇರಲಿ ನಮ್ಮ ಮಾಡಲ್ಸ್ಗಳಿದ್ವು ಅಂತಂದ್ರೆ ನಾವೇನ್ ಮಾಡ್ತೀವಿ, ಕ್ಯಾನ್ ಇರಲಿ ಅಥವಾ ವಿಲ್ ಇರಲಿ, ವುಡ್ ಇರಲಿ, ವುಡ್ ಬಿ, ರೈಟ್? ಕುಡ್ ಇರಲಿ, ಮೇ ಇರಲಿ, ಇಲ್ಲೆಲ್ಲ ಏನ್ ಮಾಡ್ತೀವಿ ಅಂತಾರೆ ವಿ ಯೂಸ್ ಮಾಡಲ್ಸ್ ಇದ್ದಾಗ ಏನ್ ಮಾಡಬೇಕು, ಬಿ ಪ್ಲಸ್ V3 ಅದು ನಾವಿಲ್ಲಿ ಬಳಸ್ತೀವಿ. ಸೊ ಹಂಗಂದ್ರೆ ಸರ್ ಫ್ಯೂಚರ್ ಕಂಟಿನ್ಯೂಸ್ ಈಗಾಗಲೇ ಮೊದಲ ಬಿ ಐತಿ, ಐ ಶಾಲ್ ಬಿ ರೈಟಿಂಗ್ ಎ ಲೆಟರ್, ಆದ್ರಿಂದ ಅದನ್ನು ಪ್ಯಾಸಿವ್ ಮಾಡಕ ಬರುವುದಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಹೋಗ್ತೀವಿ, ಫ್ಯೂಚರ್ ಪರ್ಫೆಕ್ಟ್. ಸೊ ಫ್ಯೂಚರ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಏನೈತಿ ನಮಗೆ ಗೊತ್ತೈತಿ. ಸದ್ಯಕ್ಕೆ ವಿಲ್ ಹ್ಯಾವ್, ಶಾಲ್ ಹ್ಯಾವ್, ಬೀನ್, ರೈಟ್? ಇಲ್ಲಿ ಏನ್ ಮಾಡ್ತೈತಿ, ವಿಲ್ ಹ್ಯಾವ್ ಪ್ಲಸ್ V3 ಬೀನ್ ಬರೋದ್ರೆ ಇಲ್ಲ. ಜಸ್ಟ್ ನಿಮಗೆ ಫಾರ್ ಮೇಕ್ ಕನ್ಫ್ಯೂಷನ್ ಪರ್ಪಸ್, ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಕನ್ಫ್ಯೂಷನ್ ನಿಮಗೆ ಬೇಡ. ಶಾಲ್ ಹ್ಯಾವ್ will have plus V3. I shall have written a letter. Okay. ಇಲ್ಲಿ ನಮಗೆ ಎಷ್ಟು ಬರ್ತದೆ, ಹ್ಯಾವ್ ಬಂದ್ರೆ ಬೀನ್ ಬರ್ತದೆ ಅಂತ ಗೊತ್ತೈತಿ. ಸೊ ಇಲ್ಲಿ ಶಾಲ್ ಹ್ಯಾವ್ ಬೀನ್, ವಿಲ್ ಹ್ಯಾವ್ ಬೀನ್, ವಿಲ್ ಹ್ಯಾವ್ ಬೀನ್ ಪ್ಲಸ್ ಏನ್ ಬರುತ್ತೆ ಅಂತಂದ್ರೆ V3 ಬರುತ್ತೆ, ರೈಟ್? ಸೊ ಮುಂದಿನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಮಗೆ ಮಾಡಕ ಬರೋದಿಲ್ಲ. ವಿ ಡೋಂಟ್
ಇದರ ಅರ್ಥ ಏನು ಅಂತಂದ್ರೆ ವಿಚಾರ ಮಾಡಿ ನೋಡ್ರಿ, ಆಕ್ಟಿವ್ ವಾಯ್ಸ್ದಿಂದ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ಗಳನ್ನ ಐಡೆಂಟಿಫೈ ಮಾಡ್ಕೋಬೇಕು. ಕೊಟ್ಟ ವಾಕ್ಯ ಯಾವ ಟೆನ್ಸ್ದಾಗ ಐತೆ ಅಂತ ತಿಳ್ಕೊಂಡ ಮೇಲೆ ಈ ಚಾರ್ಟನ್ನು ನಿಮಗೆ ಹೆಲ್ಪ್ ಮಾಡಿದ್ರೆ ಕೆಳಗಡೆ ಯಾವ ಸಕ್ರಿ ಚಾರ್ಟ್ ಅಂತ ಹೇಳಬೇಕು. ಇದಕ್ಕೇನಂತ ಕರಿತೀವಿ? ಸಕ್ರಿ ಚಾರ್ಟ್ ಗೊತ್ತಿರಬೇಕು. ವೆರಿ ಸಿಂಪಲ್ ಆಗಿ ನೀವು ಚೆಕ್ ಅಂತ ನೆನಪಿಟ್ಕೋಬೇಕು. ಯಾವಾಗಲೂ ನಾವು ಈಸಿ ಅಂತ ವರ್ಡ್ಸ್ಗಳನ್ನು ಬಳಸೋದ್ರಿಂದ ಹೆಚ್ಚು ನೆನಪಿಟ್ಕೋಬಹುದು. ಸಕ್ರಿ ಚಾರ್ಟ್ ಏನಪ್ಪ? ಪ್ರಾಕ್ಟೀಸ್ ಹೆಂಗೆ ಮಾಡ್ಬೇಕು ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಇತ್ತಂದ್ರೆ ಕೆಳಗೆ ಸಕ್ರಿ ಯಾವ್ದು ಬರ್ತೈತೋ ಆಮ್ ಇಸ್ ಆರ್ ಪ್ಲಸ್ ವಿ3 ಬರ್ತೈತಿ. ಕಂಟಿನ್ಯೂಸ್ ಇದ್ರೆ ಆಮ್ ಇಸ್ ಆರ್ ಬೀಂಗ್ ಪ್ಲಸ್ ವಿ3 ಬರ್ತೈತಿ. ಪರ್ಫೆಕ್ಟ್ ಇದ್ರೆ ಹ್ಯಾವ್ ಆಸ್ ಹ್ಯಾಡ್ ಬರ್ತೈತಿ ಪ್ಲಸ್ ಬೀನ್ ಪ್ಲಸ್ ವಿ3 ಬರ್ತೈತಿ. ಮುಂದೆ ಮೋಡಲ್ ಇದ್ರೆ ಬಿ ಪ್ಲಸ್ ವಿ3 ಬರ್ತೈತಿ. ಸೊ ಇದಕ್ಕೆ ಸಕ್ರಿ ಚಾರ್ಟ್ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಾರೆ ಇಲ್ಲಿ ಕಲಿತೀವಿ. ಓಕೆ, ಸೊ ಬೇಸಿಕಲಿ ಈ ಹೋಮ್ವರ್ಕ್ ಅನ್ನ ನೀವು ಮಾಡ್ಕೊಂಡ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮುಂದೆ ನಮಗೆ ಬಿಡಿಸಾಕ ಒಟ್ಟೊಟ್ಟು ತೊಂದರೆ ಆಗಲ್ಲ. ಬೇರೆ ಬೇರೆ ಮಾಡೆಲ್ಸ್ಗಳನ್ನ ನಾವೇನ್ ಮಾಡ್ಬೋದು ಅಂತಾರೆ ಬಿಡಿಸ್ಬೋದು. ಅಷ್ಟಕ್ಕೂ ನಮಗೆ ಎಲ್ಲಿ ಉಪಯೋಗ ಆಗುತ್ತೆ ಬೇರೆ ಎಕ್ಸಾಕ್ಟ್ಲಿ ವಿ ನೀಡ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಉಪಯೋಗ ಏನು? ರಚನೆ ಬದಲ ಅರ್ಥ ಚೇಂಜ್ ಆಗುತ್ತಾ ಅಥವಾ ಹೇಗೆ? ಟೆಕ್ನಿಕ್ಸ್ಗಳನ್ನ ಹೇಗೆ? ನಾವು ಎಕ್ಸಾಂಪಲ್ಸ್ಗಳನ್ನ ಏನು ಮಾಡಬೇಕು ಅಂತಾರೆ ಬಿಡಿಸಿ ರೂಢಿ ಮಾಡ್ಕೋಬೇಕು. ಎಷ್ಟೆಷ್ಟು ಮಾಡೆಲ್ಗಳಿದೆ ಎಲ್ಲ ಮಾಡೆಲ್ಗಳನ್ನು ನಾನೇನು ಮಾಡ್ತೀನಿ ಅಂತಾರೆ ಎಕ್ಸಾಂಪಲ್ಸ್ಗಳನ್ನು ತಮಗೆ ಬಿಡಿಸ್ಕೊಡ್ತೀನಿ, ಪ್ರಾಕ್ಟೀಸ್ ಎಕ್ಸರ್ಸೈಸ್ ಕೊಡ್ತೀನಿ ಆ್ಯಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ವರ್ಕ್ ಆನ್ ಇಟ್. ಇದ್ರ ಮೇಲೆ ನಾವೇನು ಮಾಡ್ಬೋದು ಅಂತಾರೆ ವರ್ಕೌಟ್ ಮಾಡ್ಬೋದು. ಸೊ ನಮಗೆ ಟ್ರಾನ್ಸಿಟಿವ್ ವರ್ಕ್ ಬೇಕು. ಮುಂದಿಂದ ಏನು ಅಂತಾರೆ ನಮಗೇನು ಗೊತ್ತಿರಬೇಕು. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಕ್ರಿಯಾಪದಗಳ ಪಟ್ಟಿಯನ್ನು ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು. ಕ್ರಿಯಾಪದಗಳ ಪಟ್ಟಿ V1, V2, V3 ಇದು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ರೈಟ್ ಇತ್ತು ಅಂತಂದ್ರೆ ರೈಟ್, ರೋಡ್ ಆ್ಯಂಡ್ ಇಟ್ ಬಿಕಮ್ಸ್ ರಿಟರ್ನ್ ಆ್ಯಂಡ್ ಓನ್ಲಿ ವಿ ಯೂಸ್ ಟ್ರಾನ್ಸಿಟಿವ್ ವರ್ಬ್ಸ್ ಮಾತ್ರ ಮಾಡ್ತೀವಿ ಅಂತಾರೆ ಇಲ್ಲಿ ಬಳಸ್ತೀವಿ. ಓಕೆ, ಆ್ಯಂಡ್ ಸೆಂಟೆನ್ಸಸ್ಗಳು ನಮ್ಗೆ ಗೊತ್ತಾಗ್ತದೆ. ಇಂಟ್ರೋಗೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಸಿಂಪಲ್ ಗೊತ್ತಾಗುತ್ತೆ. ಅದಿದ್ದಾಗ ಹೇಗೆ ಮಾಡಬೇಕು? ಈಗ ನಾವು ಟೆನ್ಸ್ದಾಗ ನೋಡಿವಿ ನೋಡ್ರಿ, ವಿ ಹ್ಯಾವ್ ಸೀನ್. ಸೊ ನಾವು ಏನು ಮಾಡೋಣ ಅಂತ ಎಲ್ಲ ಮಾಡೆಲ್ಸ್ಗಳನ್ನ ಬಿಡಿಸೋಣ. ಅದ್ರ ಜೊತೆಗೆ ಈಗ ನಮಗೆ ಅಡ್ವಾಂಟೇಜ್ ಏನು ಇವತ್ತಿನ ದಿವಸ ಅಂತಂದ್ರೆ ಈಗಾಗಲೇ ನಮಗೆ ಈ ಪ್ಯಾಟರ್ನ್ಗಳಲ್ಲಿ ಈ ಥರ ಕೇಳಬಹುದು ಅಂತ ಗೊತ್ತಿದೆ. ಕ್ವಶನ್ ಅನ್ನು ಬಿಡಿಸ್ಬೇಕಂತ ಸಂದರ್ಭದಲ್ಲಿ ಅಲ್ಲಿ ಪರ್ಟಿಕ್ಯುಲರ್ಲಿ ನಾವು ಫೋಕಸ್ ಮಾಡಬಹುದು. ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ವರ್ಬ್ ಫಾರ್ಮ್ ಹಿಂಗೆ ಚೇಂಜ್ ಆಗುತ್ತೆ. ಇದನ್ನ ಪ್ಯಾಸಿವ್ದಿಂದ ಆಕ್ಟಿವ್ ಆದಾಗ ಹಿಂಗಾಗುತ್ತೆ, ಆಕ್ಟಿವ್ದಿಂದ ಪ್ಯಾಸಿವ್ ಆದಾಗ ಹಿಂಗಾಗುತ್ತೆ. ಆಬ್ಜೆಕ್ಟ್ ಇಲ್ಲಿ ಬರುತ್ತೆ. ಆಬ್ಜೆಕ್ಟ್ ಎರಡು ಆಬ್ಜೆಕ್ಟ್ ಇದ್ದಾಗ ಹೆಂಗೆ ಮಾಡಬೇಕು? ಸೊ ಅವನ್ನೆಲ್ಲ ಏನು ಮಾಡ್ಬೋದು ಅಂತ ನಾವು ಬಿಡಿಸ್ಬೋದು. ಅದಕ್ಕೆ ನಾನಿವತ್ತು ಮೊದಲು ಕ್ವಶನ್ ಎಕ್ಸಾಮಿನರ್ನ ಮನಸ್ಸಿನಲ್ಲಿ ಏನಿದೆ, ಅವು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡ್ತಾನೆ ಅನ್ನೋದನ್ನು ನೋಡೋದ್ರ ಮುಖಾಂತರ ನಾವು ಇದ್ರ ಬಗ್ಗೆ ಮಸಾಲೆಯನ್ನು ಏನು ಮಾಡ್ಕೊಂಡಿವಿ ಅಂತಾರೆ ತಯಾರು ಮಾಡ್ಕೊಂಡಿವಿ. ಆ್ಯಂಡ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಂಡುಹಿಡಿಯೋದು ಅದನ್ನೆಲ್ಲ ನಾಳೆ ಒಟ್ಟಾರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಅನ್ನೋದ್ರ ಕುರಿತು ನಾವೇನು ಮಾಡೋದು ಇಲ್ಲಿ ಅಭ್ಯಾಸ ಮಾಡು. ಆ್ಯಂಡ್ ಪ್ಲೀಸ್ ಮೇಕ್ ನೋಟ್ ಆಫ್ ಒನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಮೆಸೇಜ್ ಮಾಡಿ ಡೌಟ್ಸ್ಗಳನ್ನು ಕೇಳಿದಾಗ ನನಗೆ ಹೊಳ್ಳಿ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಸ್ವಲ್ಪ ಬಿಜಿ ಸ್ಕೆಡ್ಯೂಲ್ ಇದೆ. ಆದ ಕಾರಣ ನಾವೇನು ಮಾಡಬೇಕು ಅಂತಂದ್ರೆ ಒಂದು ಫಾರ್ಮ್ಯಾಟನ್ನು ಮಾಡ್ಕೋಬೇಕು. ದಯವಿಟ್ಟು ಒಂದು ಪೇಪರ್ದಾಗ ಏನು ಮಾಡಬೇಕು ಅಂತಾರೆ ತಮ್ಮ ಹೆಸರನ್ನು ಬರೀಬೇಕು. ರೈಟ್ ಯುವರ್ ನೇಮ್ ಹಿಯರ್. ಓಕೆ, ತಮ್ಮ ಹೆಸರು ಬರೆದ್ಬಿಟ್ಟು ಡೌಟನ್ನು ಇಲ್ಲಿ ಡೌಟ್ ಅಂತ ಬರೀಬೇಕು. ಡೌಟ್ ಅಂತ ಬರೆದ್ಬಿಟ್ಟು ಆ ಡೌಟನ್ನು ನಿಮಗೆ ನೀವು ಕೊಟ್ಟು ಕಳಿಸಿದ್ರಿ ಅಂತಂದರೆ ಒಂದು 2 days ಅಥವಾ ಒಂದು ದಿವಸ ಎಲ್ಲನೂ ಡೌಟ್ ಮಾಡಿಕೊಂಡು ಅದರದೇ ಸಪ್ರೇಟ್ ಆದಂತಹ ಒಂದು ಸೆಷನನ್ನು ಮಾಡ್ತೀನಿ. ಇಲ್ಲೇನು ತಮಗೆ ಕ್ಲಾರಿಟಿ ಸಮಸ್ಯೆ ಇಲ್ಲ, ಆರಾಮಾಗಿ ನಾ ಏನು ಮಾಡ್ಬೋದು ಅಂತಾರೆ. ಇಂಟರ್ನೆಟಲ್ಲಿ ಸಮಸ್ಯೆ ಇಲ್ಲ, ಐ ಕ್ಯಾನ್ ಡೀಲ್ ವಿತ್ ದ್ಯಾಟ್. ಅದ್ರ ಜೊತೆ ಏನು ಮಾಡ್ಬೋದು ಅಂತಾರೆ ಡೀಲ್ ಮಾಡೋಣ. ಆ್ಯಂಡ್ ಒನ್ಸ್ ಇನ್ ಎ ವೀಕ್ ಡೆಫಿನೆಟ್ಲಿ ವಿ ಕ್ಯಾನ್ ಹ್ಯಾವ್ ಒನ್ ಸೆಪ್ರೇಟ್ ಸ್ಕೆಡ್ಯೂಲ್. ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಡಿಸ್ಟರ್ಬಿಂಗ್. ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ನಮ್ದು ಏಮ್ ಕಡೆ ಹೋಗ್ತೀವಿ. ನಾವು ಸಿಲೆಬಸ್ ಮುಗಿಸಿದ್ರೆ ಬೇಕಾದಷ್ಟು ಡೌಟ್ಸ್ಗಳನ್ನ ಏನು ಮಾಡ್ಬೋದು ಅಂದ್ರೆ ಕ್ಲಿಯರ್ ಮಾಡ್ಕೊತ ಕೊಡ್ಬೋದು. ನಾವು ಅಲ್ಲೇ ಅಟ್ಕಾಸ್ಕೊಂಡು ಕೂತೀವಿ ಅಂತಾರೆ ಮುಂದೆನೇ ಹೋಗೋದಿಲ್ಲ. ಮೊದಲು ಸಿಲೆಬಸ್ಸನ್ನು ಮುಗಿಸೋಣ. ಕಾನ್ಸೆಪ್ಟನ್ನು ಆಲ್ಮೋಸ್ಟ್ ನಾನು ಕ್ಲಿಯರ್ ಆಗಿ ಸಮಾಧಾನವಾಗಿ ಹೇಳ್ತಿರ್ತೀನಿ. ಟೆಕ್ನಿಕ್ ಯೂಸ್ ಮಾಡಿ ಮ್ಯಾಕ್ಸಿಮಮ್ಸ್ ಹೇಳ್ತಿರ್ತೀನಿ. ಆ್ಯಂಡ್ ನಾವು ಚೆನ್ನಾಗಿ ಮಾಡ್ತಾ ಇದ್ರಿ. ಬಟ್ ಪ್ರಾಕ್ಟೀಸ್, ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಈ ಥರ ಏನು ಮಾಡಬೇಕು ಅಂತಾರೆ ನಿಮ್ಮ ಹೆಸರನ್ನು ಬಂದುಬಿಟ್ಟು ಕಳಿಸಿ. ಆ್ಯಂಡ್ ಆಲ್ ದ ಟೈಮ್ ಸಮ್ಟೈಮ್ಸ್ ಆಲ್ಮೋಸ್ಟ್ ಐ ಕೀಪ್ ಮೈ ಸೆಲ್ಫ್ ಅವೇ ಫ್ರಮ್ ದಿಸ್ ಸೋಷಿಯಲ್ ಮೀಡಿಯಾ. ಸ್ವಲ್ಪ ಸ್ಕೆಡ್ಯೂಲ್ ಟೈಟ್ ಇರೋದ್ರಿಂದ ನಾನು ಆ ಕಡೆ ಫೋಕಸ್ ಮಾಡ್ತಿರ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲವನ್ನು ನೀಟಾಗಿ ಟೈಪ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಡೌಟನ್ನು ನಾನೇನು ಮಾಡ್ಬೋದು ಅಂತಾರೆ ನಮಗೆ ಕ್ಲಿಯರ್ ಮಾಡ್ಬೋದು. ಫಸ್ಟ್ ನಾವು
ಇವನ್ ಮಾಡಬೇಕು. ಅನಾವಶ್ಯಕವಾಗಿ ಆತಂಕಕ್ಕೊಳಗಾಗಿ ಏನೇನು ಗಡಿಬಿಡಿ ಮಾಡಿ ಅಭ್ಯಾಸ ಮಾಡಿರೋದು ಅಲ್ಲ. ಕರೆಕ್ಟಾಗಿ ನಾವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೊತಂದ್ರೆ 100% ಕ್ರ್ಯಾಕ್ ಮಾಡ್ಬೋದು. ಇನ್ನು ನಮಗೆ ಸಾಕಷ್ಟು ಟೈಮ್ ಇದೆ. ಅದಕ್ಕೆ ನಂಗೆ 108 ಡೇಸ್ ನಾನು ತೊಗೊಂಡಿದ್ದೆ. ಸೊ ಆಲ್ಮೋಸ್ಟ್ ಇಟ್ ಗೋಸ್ ಅಪ್ ಟು 5th of Jan ನನ್ನ ಪ್ರಕಾರ. ಈಗ ನಮ್ಮ ಸ್ಪೀಡ್ ನೋಡ್ರೆ ಡೆಫಿನೆಟ್ ವಿ ಕ್ಯಾನ್ ಕವರ್ ಅಂಡ್ ಲಾಟ್ ಆಫ್ ರಿವಿಷನ್ ವಿ ಕ್ಯಾನ್ ಡು ಲಾಟ್ ಆಫ್ ಎಕ್ಸರ್ಸೈಸಸ್ ವಿ ಕ್ಯಾನ್. ಸೊ ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್ಸ್. ಓ ಮೈ ಡಿಯರ್ ವೆನ್ ಐ ಆಮ್ ಹಿಯರ್, ವೈ ಡು ಯು ಫಿಯರ್? ಕರ್ನಾಟಕ ಅಕಾಡೆಮಿ ರಿಯಲಿ ವರ್ಕಿಂಗ್ ಹಾರ್ಡ್ ಫಾರ್ ಯು. ಓಕೆ, ಸೊ ಟೇಕ್ ಕೇರ್. ಇದನ್ನು ಇವತ್ತಿನ ದಿವಸ ನೋಡ್ಕೊರಿ, ಸ್ವಲ್ಪ ನೋಟ್ಸ್ ಮಾಡ್ಕೊರಿ, ಸ್ವಲ್ಪ ಸಣ್ಣ ಸಣ್ಣ ಪಾಯಿಂಟ್ಸ್ ಮಾಡ್ಕೊಂಡು ರಿಮೈಂಡ್ ಮಾಡ್ಕೊರಿ. ಕೆಲವು ಮಂದಿ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಮೊನ್ನೆ PPT ಒಂದು ಫಾರ್ಮ್ಯಾಟ್ ಕಳಿಸಿದ್ರು ನನಗೆ, ಸರ್ ನನ್ನ ನೋಟ್ಸನ್ನು ಈ ಥರ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ. ಡೈರಿ ಎಂಟ್ರಿ ನೀವು ಬರೆದು ಕಳಿಸಿದ್ರಿ. ಬಟ್ ಎವ್ರಿ ಡೇ ವಾಟ್ ಮ್ಯಾಟರ್ಸ್ ಇಸ್ ಕನ್ಸಿಸ್ಟೆನ್ಸಿ ಅಂತಂದರೆ ನಿತ್ಯ, ಎವ್ರಿ ಡೇ ಅದನ್ನು ನಾವೇನು ಮಾಡಬೇಕು ಅಂದರೆ ವರ್ಕ್ ಮಾಡಬೇಕು. ಐ ವಿಶ್ ಯು ಆಲ್ ದ ಬೆಸ್ಟ್. ಟೇಕ್ ಕೇರ್. ಗುಡ್ ನೈಟ್.